ಯಾರು ನಿಮ್ಮ ಜೀವನದಲ್ಲಿ ಆಲ್ಫಾ ಇನ್ಸ್ಪಿರೇಷನ್? For my dad as well, I think he's an alpha. I see that alphaness in my dad for sure. ಅಂಡ್ ಟ್ರೈಲರ್ ನೋಡಿದಾಗ ನನಗೇನ್ ಅನ್ಸ್ತು ಅಂದ್ರೆ ಆಲ್ಫಾ ಕ್ಯಾರೆಕ್ಟರ್ ಒಬ್ಬ ಸಿನಿಮಾದಲ್ಲಿದ್ರೆ ಓಕೆ, ಬಟ್ ಸಿನಿಮಾದಲ್ಲಿ ಆ ಟ್ರೈಲರ್ ಅಲ್ಲಿ ಬರುವಂತಹ ಎಲ್ಲಾ ಕ್ಯಾರೆಕ್ಟರ್ಗಳು ಒಂಥರ ಮೇಲ್ ಡಾಮಿನೇಟೆಡ್ ಅಥವಾ ಆಲ್ಫಾ ಕ್ಯಾರೆಕ್ಟರ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಗಳೇ ಕಾಣಿಸ್ತು. ಟೀಸರ್ ರಿಲೀಸ್ ಮಾಡಿದ್ವಿ, ಸಾಂಗ್ಸ್ ರಿಲೀಸ್ ಮಾಡಿದ್ವಿ. ಇಮಿಡಿಯೇಟ್ ನನ್ಗೊಂದು ಕಾಲ್ ಬಂತು, ಸರ್ ತೆಲುಗು ಡಿಸ್ಟ್ರಿಬ್ಯೂಟರ್ ಒಬ್ರು ನೋಡಿದ್ದಾರೆ ನಿಮ್ ಟೀಸರ್ ಸಾಂಗ್ಸ್, ತುಂಬಾ ಇಷ್ಟ ಆಗಿದೆ, ನೆಕ್ಸ್ಟ್ ಲೆವೆಲ್ ಆಗಿ ಇಷ್ಟ ಆಗಿದೆ, ನಿಮ್ಗೊಂದು ಆಫರ್ ಬಿಸ್ನೆಸ್ ಮಾತಾಡ್ಬೇಕಂತೆ. ಇದ್ರ ಮಧ್ಯೆ ಆ ಈಗೋ ಅಥವಾ ವೆಂಜನ್ಸ್ ಅದೇನಾ ಸಿನಿಮಾ? ಹಾಯ್, ಎಲ್ರಿಗೂ ನಮಸ್ಕಾರ, ನಾನ್ ಮನು ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ. ಇವತ್ತು ನನ್ ಜೊತೆ ನನ್ನ ಶೋ ಅಲ್ಲಿ ಆಲ್ಫಾ ಸಿನಿಮಾ ತಂಡದಿಂದ ನಾಯಕ ನಟ ಆಗಿರುವಂತಹ ಹೇಮಂತ್ ಕುಮಾರ್ ಅವರು ಹಾಗೆ ನಾಯಕ ನಟಿಯರಾಗಿರುವಂತಹ ಗೋಪಿಕಾ ಅವರು ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆಲ್ಫಾ ಅಂತ ಹೆಸರಿಟ್ಕೊಂಡಿದ್ರ? ಟ್ರೈಲರ್ ನೋಡಿದ್ರೆ ಅಷ್ಟೊಂದು ಅಗ್ರೆಸಿವ್ ಆಗಿದೆ, ಎಲ್ಲ ಸಿಕ್ಕಾಪಟ್ಟೆ ಕಾಮನ್ ಕಂಪೋಸ್ ಆಗಿ ಕಾಣ್ತಿದ್ದೀರಾ. ಹೆಂಗೆ, ಹೌ ಎಕ್ಸೈಟೆಡ್ ಆರ್ ಯು? ಸಿನಿಮಾ ಇದೆ, 20ನೇ ತಾರೀಕು ರಿಲೀಸ್ ಆಗ್ತದೆ. ಓಕೆ, ಅಂಡ್ ಟ್ರೈಲರ್ ನೋಡಿದ್ರೆ ಸಿಕ್ಕಾಪಟ್ಟೆ ರಗಡ್ ಆಗಿ ರಾ ಅಂಡ್ ರಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ಅಂದ್ರೆ ಅದು ಹೋಲ್ ಪ್ಲಾನ್, ಅಂದ್ರೆ ಆಲ್ಫಾನು ಸಿನಿಮಾ ಮಾಡ್ಬೇಕು ಅಂತ ಅಂದಾಗ್ಲೇನೆ ಇಷ್ಟೊಂದು ಒಂದು ಟಾಕ್ಸಿಕ್ ಕ್ಯಾರೆಕ್ಟರ್, ಇಷ್ಟೊಂದು ರಾ ಅಂಡ್ ರಗಡ್ ಆಗಿ ಮಾಡ್ಬೇಕು ಅಂತ ಇತ್ತಾ? ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಆಗಕ್ಕಿಂತ ಮುಂಚೆನೆ? ಇಲ್ಲ, ಸ್ಕ್ರಿಪ್ಟ್ ಆಲ್ರೆಡಿ ಆತರ ಇದ್ದಿದ್ದಕ್ಕೆ ಹೆಸರು ಆಮೇಲೆ ಆಲ್ಫಾ ಅಂತ ಸೂಟೇಬಲ್ ಅಂತ ಆಮೇಲೆ ಇಟ್ವಿ. ಫಸ್ಟ್ ಸ್ಕ್ರಿಪ್ಟ್ ರೆಡಿ ಆಗಿತ್ತು, ಇಲ್ಲ ಟೈಟ್ಲ್ ಏನ್ ಅನ್ಕೊಂಡಿದ್ದಿಲ್ಲ. ಸೊ ಏನಾದ್ರು ತುಂಬಾ ಪವರ್ಫುಲ್ ಆಗಿರೋದು ಇಡಬೇಕಲ್ಲ ಅಂತ ನೋಡ್ತಾ ಇದ್ವಿ, ಅನ್ಕೊಂತಾ ಇದ್ವಿ. ಸೊ ಆಮೇಲೆ ಆಲ್ಫಾ ಅಂತ ಇಟ್ರೆ ಹೆಂಗಿರುತ್ತೆ, ಯಾಕಂದ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಇರೋದೆಲ್ಲ ಡಾಮಿನೆಂಟ್ ಕ್ಯಾರೆಕ್ಟರ್ಸ್. ಅಷ್ಟು ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಓಕೆ ಆಲ್ಫಾ ಅಂತ ಇಟ್ರೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ ಅಂತೇಳಿ ಆಲ್ಫಾ ಅಂತ ಇಟ್ವಿ. ಓಕೆ, ಮೊದಲನೇ ಸಿನಿಮಾ ಅನ್ನೋದು ಪ್ರತಿಯೊಬ್ಬ ನಾಯಕ ನಟನು ಸಿಕ್ಕಾಪಡಿ ಇಂಪಾರ್ಟೆಂಟ್. ಒಂದ್ ಸಿನಿಮಾ ಆಗಿದ್ರೆ ಇನ್ನು 10 ಸಿನಿಮಾ ಮಾಡ್ಬೋದು. ಒಂದು ಸಿನಿಮಾ ವರ್ಕ್ ಆಗಿಲ್ಲ ಅಂತಂದ್ರೆ ಮತ್ತೆ 2ನೇ ಸಿನಿಮಾ ಮಾಡೋದು ಭಾರಿ ಕಷ್ಟ. ಸೊ ಆಲ್ಫಾನೇ ಮೊದಲನೇ ಸಿನಿಮಾ ಯಾಕೆ? ತುಂಬಾ ಚೆನ್ನಾಗಿತ್ತು. ಒಂದು ನಾನು ಹೆಂಗೆ ಚಿಕ್ಕ ವಯಸ್ಸಿಂದ ಹೆಂಗ್ ಬಯಸ್ತಾ ಇದ್ದೆ, ಒಂದು ಆಕ್ಷನ್ ಸಿನಿಮಾ ಮಾಡ್ಬೇಕು, ಒಳ್ಳೆ ಸ್ಟೋರಿ ಓರಿಯೆಂಟೆಡ್ ಸ್ಟೋರಿನೂ ಇರ್ಬೇಕು, ಅಂದ್ರೆ ಆ ಕತೆ ಜೊತೆಗಿರೋ ಎಮೋಷನ್ಸ್ ಅದ್ರಲ್ಲಿ ಆಕ್ಷನ್ ಹಿಂಗ್ ಕೂಡ ಬರ್ಬೇಕು ಅಂತ. ಸೊ ದೇವ್ರ ದಯಿಂದ ಕರೆಕ್ಟ್ ಆಗಿ ಆ ಸ್ಕ್ರಿಪ್ಟ್ ಅಲ್ಲಿ ಅದೆಲ್ಲ ಇತ್ತು. ಸೊ ಅದಕ್ಕೆ ಆಲ್ಫಾ. ಓಕೆ, ನೀವು ಇನ್ ರಿಯಲ್ ಲೈಫ್ ಅದು ಆಲ್ಫಾ ಕ್ಯಾರೆಕ್ಟರ್ಸ್ ನೋಡಿದ್ರ? ಇಷ್ಟು ರಾ ಅಂಡ್ ಡ್ರಾಸ್ಟಿಕ್ ಆಗಿರೋದು? ಬಿಕಾಸ್ ಎಲ್ಲರೂ ಫಿಕ್ಷನ್ ಅಲ್ಲಿ ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ, ರಿಯಲ್ ಲೈಫ್ ಅಲ್ಲೂ ಕೆಲವೊಂದು ಆಲ್ಫಾ ಕ್ಯಾರೆಕ್ಟರ್ ಟ್ರೈಟ್ಸ್ ಗಳನ್ನ ನೋಡಿರ್ತೀವಿ, ಫ್ರೆಂಡ್ಸ್ ಅಲ್ಲೂ ಇಲ್ಲ ಫ್ಯಾಮಿಲಿನಲ್ಲೂ. ಯಾವ್ದು ರಿಲೇಟಬಲ್ ಅಂತ ಅನಿಸ್ತಾ ಇದ್ರು ಪಾತ್ರ ನೋಡಿ? I think for my dad as well, I think he's an alpha. In the sense that he's not rugged, but he's very inhibitable. He's very strong. He's supported us, and he came from a small place in Tamil Nadu, and then he kind of grew up and he's made a name for himself. So adukoskara for me, when I think he's not like violent, but alpha for my dad also. ನೀವು? Same, nanugunu ashte, but not to this extent of extremism. But I see that alphaness in my dad for sure. ಏನಕ್ಕಂದ್ರೆ ಚಿಕ್ಕ ವಯಸ್ಸಿಂದಾನು ಎಜುಕೇಶನ್ಗೂ ಅಷ್ಟೇ ಅವರೇ ಫಂಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದನ್ನೆಲ್ಲ ನೋಡಿದ್ರೆ ನಮ್ಮ ಲೈಫ್ ಎಷ್ಟು ಈಸಿಯಾಗಿ ಮಾಡ್ಕೊಟ್ಟಿದಾರಲ್ಲ ಅಂತ ಅನ್ಸುತ್ತೆ. ಸೊ ಆಲ್ ಆಫ್ ದಟ್ ಇಸ್ ಸ್ಮಾಲ್ ಟ್ರೇಟ್ಸ್ ಆಫ್ ಬೀಯಿಂಗ್ ಆಲ್ಫಾ. ಯಾರು ನಿಮ್ಮ ಜೀವನದಲ್ಲಿ ಆಲ್ಫಾ ಇನ್ಸ್ಪಿರೇಷನ್, ಆಲ್ಫಾ ಕ್ಯಾರೆಕ್ಟರ್ ಇನ್ಸ್ಪಿರೇಷನ್? ಈಗ ಪಾತ್ರ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ಅನ್ಸಿರುತ್ತಲ್ಲ, ಇವ್ರದ್ದು ಸ್ವಲ್ಪ ಇದೇ ತರ ಇತ್ತಲ್ಲ ಅಂತ. ಆತರ ಏನ್ ಅನ್ಸಿಲ್ಲ, ಯಾವ್ದು ಇದೇ ತರ ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ಅಂತ ಅನ್ಸಿಲ್ಲ. ಬಟ್ ಫಸ್ಟ್ ನಾನು ಮಾಡ್ಬೇಕಂದ್ರೆ ಈ ತರ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ, ಆಮೇಲೆ ಒಂದು ಆಲ್ಫಾ ಅಂತ ವರ್ಡ್ ಬಂತು ಅಷ್ಟೇ. ಫಸ್ಟ್ ನಾನು ಈ ಕ್ಯಾರೆಕ್ಟರ್ಸ್ ಅಂದ್ರೆ ಇಷ್ಟ, ಈ ತರ ಇದ್ರೆ ಯಾರಾದ್ರೂ ಹೀರೋ, ಆ ತರ ಸಿನಿಮಾಗಳು, ಮಾಸ್, ಸೊ ಈ ತರ ಕ್ರೇಜಿ ಕ್ಯಾರೆಕ್ಟರ್ಸ್ ಅಂದ್ರೆ ಇಷ್ಟ, ಆ ಕ್ಯಾರೆಕ್ಟರೈಸೇಷನ್ ಎಲ್ಲ. ಆಮೇಲೆ ಇವಾಗೆಲ್ಲ ಆಲ್ಫಾ ಅನ್ನೋದೆಲ್ಲ ಒಂದು 5-6 years ಇಂದ ಈ ವರ್ಡ್ ಉಟ್ಕೊಂಡಿರೋದಿರ್ಬೇಕು. ಅದಕ್ಕೆ ಮೊದ್ಲಿಂದಾನು ಈ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಇತ್ತು ಜನದ ಹತ್ರ. ಈ 5-6 years ಪಾಪ್ಯುಲರ್ ಆಗಿದ್ದು. ಬಟ್ ಪ್ರಾಬ್ಲಿ ನನಗೆ ಗೊತ್ತಿರಂಗೆ ಅಂದ್ರೆ ಅನಿಮಲ್ ಫಿಲಮ್ ಇಂದ ಆಲ್ಫಾ ಮೇಲ್ಸ್ ಅನ್ನೋದು ಸಿಕ್ಕಾಬಿಟ್ಟೆ ಎಲ್ಲಾ ಕಡೆಗೂ ಪ್ರಚಾರ ಆಯ್ತು. ಸೊ ಇದ್ರಲ್ಲಿ ಸಿನಿಮಾ ಟೈಟಲ್ ನೀವು ಆಲ್ಫಾ ಅಂತ ಇಟ್ಬಿಟ್ಟಿದ್ರ? ಅಂದ್ರೆ ಸಿನಿಮಾ ನೋಡಿ ದೊಡ್ಡ ಮೀಡಿಯಂ ಅಷ್ಟು ಇನ್ಸ್ಪೈರ್ ಮಾಡುತ್ತೆ. ಯಾವ್ದೋ ಒಂದ್ ಸಿನಿಮಾನಲ್ಲಿ ಏನೋ ಒಂದ್ ಹೇಳಿದ್ರೆ ಅದು ಅಷ್ಟು ಜನಕ್ಕೆ ನಾಲೆಡ್ಜ್ ಅಷ್ಟು ಜನಕ್ಕೆ ಸ್ಪ್ರೆಡ್ ಆಗುತ್ತೆ ಇಮಿಡಿಯೇಟ್. ಅಂಡ್ ಟ್ರೈಲರ್ ನೋಡಿದಾಗ ನನಗೇನ್ ಅನ್ಸ್ತು ಅಂದ್ರೆ ಆಲ್ಫಾ ಕ್ಯಾರೆಕ್ಟರ್ ಒಬ್ಬ ಸಿನಿಮಾದಲ್ಲಿದ್ರೆ ಓಕೆ, ಬಟ್ ಸಿನಿಮಾದಲ್ಲಿ ಆ ಟ್ರೈಲರ್ ಅಲ್ಲಿ ಬರುವಂತಹ ಎಲ್ಲಾ ಕ್ಯಾರೆಕ್ಟರ್ಗಳು ಒಂಥರ ಮೇಲ್ ಡಾಮಿನೇಟೆಡ್ ಅಥವಾ ಆಲ್ಫಾ ಕ್ಯಾರೆಕ್ಟರ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಗಳೇ ಕಾಣಿಸ್ತು. ಸೊ ಇದ್ರ ಮಧ್ಯೆ ಆ ಈಗೋ ಅಥವಾ ವೆಂಜನ್ಸ್ ಅದೇನಾ ಸಿನಿಮಾ? ಹೌದು, ಅಂದ್ರೆ ಎಲ್ಲಾನು ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇರ್ತಾರೆ. ಎಲ್ಲರೂ ಪಾಯಿಂಟ್ ಆಫ್ ವ್ಯೂ ಇಂದಾನು ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರ ಕರೆಕ್ಟ್ ಕ್ಯಾರೆಕ್ಟರ್ಸ್. ಈಗ ಬಾಲು ನಾಗೇಂದ್ರ ಅವ್ರು ಇದಾರೆ, ಕಾಲಿ ಕ್ಯಾರೆಕ್ಟರ್, ಕಾಲಿಗೆ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅವರೇ ಕರೆಕ್ಟ್. ರಮೇಶ್ ಇಂದ್ರ ಸರ್ ಇದಾರೆ, ಅವ್ರ ಕ್ಯಾರೆಕ್ಟರ್ ಇಂದ ಅವ್ರ ಕರೆಕ್ಟ್. ಸೊ ಈ ತರ ಎಲ್ಲರೂ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರ ಕರೆಕ್ಟ್. ಸೊ ಇಷ್ಟು ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇದ್ದಾಗ ಯಾರು ಗೆಲ್ತಾರೆ? ಎಲ್ಲರೂ ಸ್ಟ್ರಾಂಗ್. ಈಗ
ಹುಲಿಗಳದೊಂದು ಗುಂಪಿದ್ರೆ ಅದ್ರಲ್ಲಿ ಫೈಟ್ ಮಾಡಿ ಗೆಲ್ಲೋದು, ಅದ್ರಲ್ಲಿ ಒಬ್ಬ ರಾಜ ಆಗೋದು ಕಷ್ಟ ಅಲ್ವ. ಸೊ ಆತರ ಕಾಂಪಿಟೇಷನ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಎಲ್ಲರೂ ಡಾಮಿನೆಂಟ್ ಕ್ಯಾರೆಕ್ಟರ್ಸ್. ಅದ್ರಲ್ಲಿ ಅದ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಮಧ್ಯ ಒಬ್ಬ ಹೆಂಗ್ ಫೇಸ್ ಮಾಡ್ತಾನೆ. ಮತ್ತೆ ಇನ್ನೊಂದ್ ಏನಂದ್ರೆ ಆಲ್ಫಾ ನಮ್ ಸಿನಿಮಾದ ಮೀನಿಂಗು ಈ ಸೋಷಿಯಲ್ ಕಾಸ್ಗಾಗ್ಲಿ, ಫ್ಯಾಮಿಲಿಗಾಗ್ಲಿ, ಯಾರಿಗಾದ್ರು ಬೇಕಾದ್ರೆ ನೆಸಿಟಿ ಇರೋರ್ಗೆ ಅವ್ನ ಸ್ಟ್ಯಾಂಡ್ ತಗೊಳೋನು. ಸುಮ್ನೆ ಇರದೆ ಸೊಸೈಟಿಯಲ್ಲಿ ಏನೋ ನಡೀತಾ ಇದೆ ಅಂದ್ರೆ ನಮ್ಗೆ ಯಾಕೆ ಬೇಕು ಅಂತ ಸುಮ್ನೆ ಇರದೆ ಎದ್ ನಿಲ್ಲೋನು. ಅದಕ್ಕೆ ಫ್ಯಾಮಿಲಿಗಾಗ್ಬೋದು, ಸೊಸೈಟಿಗಾಗ್ಬೋದು, ಯಾರಿಗಾದ್ರೂ ಆಗ್ಲಿ ಸಪೋರ್ಟ್ ಆಗಿ ನೆಸಿಟಿ ಇದೆ ಅಂದ್ರೆ ಎದ್ ನಿಲ್ಲೋನು. ಅವನು ಆಲ್ಫಾ ಅನ್ನೋ ತರ. ಸೊ ಟ್ರೈಲರ್ ಇತ್ತೀಚೆಗೆ ರಿಲೀಸ್ ಆಗಿದೆ. ಅಫ್ಕೋರ್ಸ್ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಎಲ್ಲ ಕೇಳಿರ್ತಾರ. ಯಾವ್ದು ಟಾಪ್ ಕಾಂಪ್ಲಿಮೆಂಟ್ ನೀವು ಕೇಳಿ ಖುಷಿ ಪಟ್ಟು ಇನ್ನೂ ರೆಸೊನೇಟ್ ಮಾಡ್ತಾರಂತದ್ದು ಅಂಡ್ ಯಾರಿಂದ? ತುಂಬಾ ಡಿಫ್ರೆಂಟ್ ಅಂದ್ರೆ ಕಾಂಪ್ಲಿಮೆಂಟ್ಸ್. ಆದ್ರೆ ಎಲ್ಲಾರು ಹೇಳ್ತಿರೋದೇನಂದ್ರೆ ಫಸ್ಟ್ ಮೂವಿ ತರ ಇಲ್ಲ, ಅಷ್ಟು ಕ್ವಾಲಿಟಿ ಅಂದ್ರೆ ಎಕ್ಸ್ಟ್ರೀಮ್ ಆಗಿ ನಂಗೆ ಹೇಳಕ್ಕೂ ಒಂಥರ ಆಗುತ್ತೆ. ಅಂದ್ರೆ ಅಷ್ಟಿ ದೊಡ್ಡ ಮೂವಿ ಕಂಪೇರ್ ಮಾಡ್ತಾರಲ್ಲ, ನಮ್ಲಾಗ ಏನೋ ಅವ್ರಿಗೆ ನೋಡಿದ ತಕ್ಷಣ ಎಕ್ಸೈಟ್ ಆಗಿದಾನೋ ಹಂಗ್ ಮಾಡಿದಾರೆ ಅಂತ ಹೇಳಿ. KGF ನೋಡ್ದಂಗ್ ಆ ತರ ಹೇಳ್ತಾರೆ. ಕಾಂತಾರೆ ಇನ್ಫ್ಯಾಕ್ಟ್ ಹೈದರಾಬಾದ್ಗೂ ನಾವು ಹೋಗಿದ್ವಲ್ಲ, ಸೇಮ್ ಟೈಪ್ ಆಫ್ ಕಾಂಪ್ಲಿಮೆಂಟ್ಸ್ ವಿ ವರ್ ಗೆಟಿಂಗ್. ಇಟ್ಸ್ ಆಲ್ಮೋಸ್ಟ್ ಕ್ಲೋಸ್ ಟು KGF ಕಾಂತಾರ ಅಂತ. ಅದೆಲ್ಲ ತುಂಬಾ ಹ್ಯೂಜ್ ಅನ್ಸುತ್ತೆ ನಮಗೆ, ಎಸ್ಪೆಷಲಿ ಬೀಯಿಂಗ್ ಫ್ರೆಶರ್ಸ್. ತುಂಬಾ ಖುಷಿ ಆಯ್ತು ಅದನ್ನೆಲ್ಲ ಕೇಳಿ. ಯಾವ್ದಾದ್ರು ಇಂಡಸ್ಟ್ರಿ ಕಾಲ್ಸ್ ಬಂತ ಅಂದ್ರೆ ಟ್ರೈಲರ್ ಎಲ್ಲ ನೋಡಿ ವಿಶ್ ಮಾಡಿದ್ದು ಆ ತರದ್ದು? ಸುಮಾರು ಜನ ಮಾಡಿದ್ದಾರೆ. ಡೈರೆಕ್ಟರ್ಗೆ ಜಾಸ್ತಿ ಜನ, ಮ್ಯೂಸಿಕ್ ಡೈರೆಕ್ಟರ್ಗೆ ಸುಮಾರು ಜನ. ಮ್ಯೂಸಿಕ್ ಡೈರೆಕ್ಟರ್ ಯಾವಾಗ್ಲೂ ಹೇಳ್ತಿರ್ತಾರೆ ಅನೂಪ್ ಸರ್. ಸುಮಾರು ಜನ ಇಂಡಸ್ಟ್ರಿನ ಕಾಲ್ ಮಾಡಿದ್ರು ಸರ್. ಈಗ ಡೈರೆಕ್ಟರ್ಸ್ ಕಾಲ್ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ಸ್ ಕಾಲ್ ಮಾಡಿದ್ದಾರೆ, ಕೇಳಿದ್ರು ಆಕ್ಟರ್ಸ್ ಬಗ್ಗೆ ಎಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ, ನಾವ್ ಏನೋ ಅನ್ಕೊಂತೀವಿ ಇಷ್ಟ ಚೆನ್ನಾಗಿ ಬಂದಿದೆ ಅಲ್ವಾ. ಆಲ್ಸೋ ಬಿಕಾಸ್ ನಾವು ರಿಲೀಸ್ ಮಾಡೋದು ಎಲ್ಲ ಕಾಂಟೆಂಟ್ ಇಸ್ ವೆರಿ ಡಿಫ್ರೆಂಟ್. ಇವಾಗ ಇಟ್ಸ್ ನಾಟ್ ಓನ್ಲಿ ವೈಲೆನ್ಸ್. ಇನ್ ದ ಟ್ರೇಲರ್ ಟೀಸರ್ there is great BGM and there is a violence, and then the songs are like full on party masti, ಮತ್ತೆ romance song ಇದೆ. ಅದಕ್ಕೋಸ್ಕರ I feel like ಎಲ್ಲಾನು ಕವರ್ ಮಾಡಿದ್ರೆ so we are able to show different sides as well to the kind of trailer. ಅಲ್ಲಿ you'll see one Arjun, and in Rava Rava song it's a different kind of Arjun. So ಅದಕ್ಕೋಸ್ಕರ I think that's why people are also appreciating. ಅಂದ್ರೆ ಒಂದೇ ಸಿನಿಮಾದಲ್ಲಿ ಇಷ್ಟೊಂದೆಲ್ಲ ಇದೆಯಾ ಅಂತ. ರಾವ ರಾವ ತರದ್ದು ಪಾರ್ಟಿ ಸಾಂಗ್ ಇದೆ, ಲವ್ ಟ್ರ್ಯಾಕ್ ಇದೆ, ಅಗೇನ್ ಮೆನ್ ಲವ್ ವೆಂಜನ್ಸ್ ಅಂತ ಟೈಟಲ್ ಅಲ್ಲೇ ಹಾಕೊಂಡ್ಬಿಟ್ಟಿದೀವಿ. ಹೆಂಗ್ ಇಷ್ಟೊಂದೆಲ್ಲ ಎಮೋಷನ್ಸ್ ಒಂದ್ ಸಿನಿಮಾದಲ್ಲಿ ಮಾಡಿದಾರೆ ಅಂತ ಕ್ಯೂರಿಯಾಸಿಟಿ ಹುಟ್ಟಿದೆ ಜನಗಳ ಮಧ್ಯೆ. ಸೊ ಐ ಥಿಂಕ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದಟ್. ಸ್ಟಾರ್ಟಿಂಗ್ ಟೀಸರ್ ಲಾಂಚ್ ಮಾಡೋದ್ವಲ್ಲ, ಟೀಸರ್ ಅಲ್ಲಿ ಫುಲ್ ಬಡಿ ಇತ್ತು. ಸೊ ಪ್ರಮೋಷನ್ಗೆಲ್ಲ ನೋಡ್ಬೇಕಂದ್ರೆ ಕಾಲೇಜ್ಗೆಲ್ಲ ಬರೀ ಇದೇ ಇದ್ರೆ ಹೆಂಗೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅಂದ್ರೆ ಫುಲ್ ವೈಲೆನ್ಸ್ ಇರುತ್ತೆ ಇದು ಆತರ ಎಲ್ಲ ಅನ್ಕೊಂತಿದ್ರು ಜನ, ಬರೀ ಫೈಟ್ಸ್ ಆತರ. ಸೊ ಅದಕ್ಕೆ ರಾವ ರಾವ ಸಾಂಗ್ ಬಿಟ್ರಿ. ಅದು ಫುಲ್ ಪಾರ್ಟಿ, ಫ್ರೆಂಡ್ಸ್, ಎಮೋಷನ್ಸ್, ಹುಡುಗಿರು, ಇಬ್ರು ಹೀರೋಯಿನ್ಸ್, ಡ್ಯಾನ್ಸ್ ಎಲ್ಲಾನು ಇದೆ ಅಂತ. ನೆಕ್ಸ್ಟ್ ಆಮೇಲೆ ಆಲ್ಫಾ ಟೈಟಲ್ ಟ್ರ್ಯಾಕ್ ಬಿಟ್ವಿ, ಆಮೇಲೆ ಗುಲಾಬಿ ಸಾಂಗ್ ಬಿಟ್ವಿ. ಸೊ ಅದ್ರಲ್ಲಿ ಲವ್. ಸೊ ಒಂದ್ ಕಮರ್ಷಿಯಲ್ ಮೂವಿಗೆ ಏನ್ ಬೇಕಾದ್ರೆ ಲವ್ ಇದೆ, ಈ ಕಡೆ ಪಾರ್ಟಿ, ಎಣ್ಣೆ, ಮಸ್ತಿ ಅದು ಇದೆ. So confuse the audience. I think ಏನಾದ್ರೂ they're thinking what is the main plot ಅಂತ, Main plot, quote point ಏನಪ್ಪಾ ಅಂತ. ಆಕ್ಷನ್ ಯಾವ್ದು ಕ್ಯಾಟಗರಿ ಎಲ್ಲ ಇಡ್ಬೇಕು ಅಂತ. That's why it's like a proper ಕಮರ್ಷಿಯಲ್ ಮೂವಿ. ನೆಕ್ಸ್ಟ್ ಈಗ ಒಂದ್ ಸಾಂಗ್ ಬಿಡ್ತಾ ಇದೀವಿ, ಅದು ತಂದೆ ಮಗಂದು ಎಮೋಷನಲ್ ಸಾಂಗ್. ಈ ಕೋರ್ ಪ್ಲಾಟ್ ಅಲ್ಲಿ ನಾನು ಓದ್ಬೇಕಾದ್ರೆ ಒಂದು ಆರ್ಟಿಕಲ್ ಅಲ್ಲಿ ಅದು ಇತ್ತು, ಅಂದ್ರೆ ತಂದೆ ಮಗನ್ ಸೆಂಟಿಮೆಂಟ್ ಸುತ್ತಾನೆ ಹೌದೌದು ಈ ಮೆನ್ ಲವ್ ವೆಂಜನ್ಸ್ ಗೆ ಕನ್ವರ್ಟ್ ಆಗುತ್ತೆ ಸಿನಿಮಾ ಅಂತ. ಸೊ ಈ ತರದೊಂದು ಮೆನ್ ಲವ್ ವೆಂಜನ್ಸ್ ಅಂತ ಇದೆಯಲ್ಲ, ಅದು ತುಂಬಾನೇ ರಿಲೇಟಬಲ್ ಇವಾಗಿನ ಯೂತ್ಗೆ. ಅಫ್ಕೋರ್ಸ್ ಎಲ್ಲರಲ್ಲೂ ಒಂದೊಂದು ಪ್ಯಾರಾಮೀಟರ್ ಇರುತ್ತೆ, ಒಂದೊಂದು ಲೆವೆಲ್ ಆಫ್ ಟೆಂಪರ್ಮೆಂಟ್ ಇರುತ್ತೆ ಅಂಡ್ ವೆಂಜನ್ಸ್ ಇರುತ್ತೆ. ನೀವು ಪರ್ಟಿಕ್ಯುಲರ್ಲಿ ಆ ಕ್ಯಾರೆಕ್ಟರ್ನು ಪ್ಲೇ ಮಾಡಿದ್ರ ಇನ್ ಪರ್ಸನಲ್? ಹೇಮಂತ್ ಹೇಗೆ, ಮತ್ತೆ ಆಲ್ಫಲ್ ಆ ಕ್ಯಾರೆಕ್ಟರ್ ಹೇಗೆ? ನನ್ಗೆ ತುಂಬಾ ರಿಲೇಟ್ ಆಗುತ್ತೆ. ಆಗುತ್ತಾ? ತುಂಬಾ ಅಂದ್ರೆ ತುಂಬಾ ರಿಲೇಟ್ ಆಗುತ್ತೆ. ಫಸ್ಟ್ ಆಕ್ಚುಲಿ ಮೆನ್ ಲವ್ ವೈಲೆನ್ಸ್ ಅಂತ ಇತ್ತು. ಓಕೆ, ಸೆನ್ಸರ್ ಸಜೆಸ್ಟ್ ಮಾಡಿದ್ರು ಬೇಡ, ಫ್ಯಾಮಿಲಿ ಎಲ್ಲ ನೋಡ್ಬೇಕು, ನೀವು US ಸರ್ಟಿಫಿಕೇಟ್ ಬರ್ಬೇಕು, ಒಳ್ಳೆ ಸಿನಿಮಾ, ಸಖತ್ತಾಗಿ ಚೆನ್ನಾಗಿದೆ, ವೈಲೆನ್ಸ್ ಅನ್ನೋದನ್ನ ಅಟ್ಲೀಸ್ಟ್ ಟೈಟ್ಲ್ ಇಂದ ಒಂದ್ ಸ್ವಲ್ಪ ತೆಗಿಬೇಕು ಅಂತ. ಸರಿ ಆಯ್ತು ಅಂದ್ರೆ ಮೆನ್ ಲವ್ ವೆಂಜನ್ಸ್ ಅಂತ ಇಟ್ವಿ. ವೈಲೆನ್ಸ್ ಜಾಸ್ತಿ ರಿಯಲ್ ಲೈಫ್ ಅಲ್ಲಿ ಆಲ್ಮೋಸ್ಟ್ ಅಂದ್ರೆ ಸಿಂಕ್ ಆಗುತ್ತೆ, ಸುಮಾರು ಇದು ಸಿಂಕ್ ಆಗುತ್ತೆ. ಮೆನ್ ಲವ್ ವೈಲೆನ್ಸ್ ಅಂದ್ರೆ ಅಷ್ಟೇ ಆಕ್ಚುಲ್ ಆಗಿ ಎಲ್ಲರಿಗೂ ರಿಲೇಟ್ ಆಗುತ್ತೆ. ಮೆನ್ ಆಕ್ಚುಲಿ ಲವ್ ವೈಲೆನ್ಸ್. ವೈಲೆನ್ಸ್ ಅಂದ್ರೆ ಸುಮ್ನೆ ಎಲ್ಲದಕ್ಕೂ ಅಂತಲ್ಲ, ಫಾರ್ ಸಮ್ ಸಿಚುವೇಶನ್ಸ್, ಫಾರ್ ಸಮ್ ಪೀಪಲ್ ವೈಲೆನ್ಸ್ ವಿಲ್ ಬಿ ದ ಅಲ್ಟಿಮೇಟ್ ಸೊಲ್ಯೂಷನ್ ಅಂತ ನನ್ನ ಫೀಲಿಂಗ್. ಈಗ ನೀವ್ ಹೇಳಿ ಯಾವ್ದಾದ್ರು ಲಾ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಬ್ಯಾಕ್ಡ್ ಅಪ್ ಬೈ ವೈಲೆನ್ಸ್. ಲಾಸ್ಟ್ ನೋಡಿದ್ರೆ ನೋಡಿ ಎಲ್ಲರೂ ಒಂದ್ ಸ್ವಲ್ಪ ಜನ ಹೇಳ್ತಾರೆ ವೈಲೆನ್ಸೇ ಎಲ್ಲ ಅಲ್ಲ, ವೈಲೆನ್ಸ್ ಎಲ್ಲ ಅಲ್ಲ, ಬಟ್ ಫಾರ್ ಸಮ್ ಸಿಚುವೇಶನ್, ಫಾರ್ ಸಮ್ ಪೀಪಲ್ ವೈಲೆನ್ಸ್ ವಿಲ್ ಬಿ ದ ಫೈನಲ್ ಸೊಲ್ಯೂಷನ್. ಟೆಂಪರ್ಮೆಂಟ್ ಕ್ರಾಸ್ ಆದ್ಮೇಲೆ ಒಂದು ಫೈನಲ್ ಸೊಲ್ಯೂಷನ್, ಫೈನಲ್ ಪಾಯಿಂಟ್ ರೀಚ್ ಆದ್ರೆ, ಸ್ಯಾಚುರೇಷನ್ ಪಾಯಿಂಟ್ ಎಲ್ಲ ಬಿಟ್ಟು ರೀಚ್ ಆದ್ಮೇಲೆ ವೈಲೆನ್ಸೇ ಒಂದೊಂದಕ್ಕೆ ಸೊಲ್ಯೂಷನ್ ಅಂತ. ಏನಕ್ಕಂದ್ರೆ ಈಗ ನೀವು ಸಿಂಪಲ್ ತಗೊಳ್ರಿ, ಈಗ ಏನಂದ್ರೆ ಈಗ
ಒಂದು ಗಾಡಿನಲ್ಲಿ ಹೆಲ್ಮೆಟ್ ಹಾಕದೆ ಹೋಗೋದು, ಸೀಟ್ ಬೆಲ್ಟ್ ಇಂದ ಹಿಡಿದು ಏನೋ ಸಣ್ಣ ಪುಟ್ಟ ಯಾವ್ದೋ GST ಟ್ಯಾಕ್ಸ್ ಕಟ್ಟದೆ ಇರೋದು, ಒಂದು ಮೋರ್ ದನ್ ಒಂದು 15,000 20,000 ರುಪೀಸ್ಗೆ GST ಟ್ಯಾಕ್ಸ್ ಕಟ್ಟದೆ ಇರೋದ್ರೆ ಸ್ಟಾರ್ಟಿಂಗ್ ಫೈನ್ ಅಂತ ಸ್ಟಾರ್ಟ್ ಆಗುತ್ತೆ. ಎವ್ರಿ ಲಾ ಇಸ್ ಬ್ಯಾಕ್ಡ್ ಅಪ್ ಬೈ ವೈಲೆನ್ಸ್ ಅಲ್ವಾ, ಫೈನ್ ಅಂತ ಸ್ಟಾರ್ಟ್ ಆಗುತ್ತೆ. ಫೈನ್ ಅಂತ ಸ್ಟಾರ್ಟ್ ಆಗಿದ್ದಾದ್ಮೇಲೆ ಅದನ್ನ ಕರೆಕ್ಟ್ ಆಗಿ ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಮತ್ತೆ ಫೈನ್ಸ್ ಇನ್ಕ್ರೀಸ್ ಆಗುತ್ತೆ. ಅದು ಇನ್ಕ್ರೀಸ್ ಆಗಿ ಕೇಳಿಲ್ಲ ಅಂದ್ರೆ ಎನ್ಫೋರ್ಸ್ಮೆಂಟ್ ಅವ್ರು ಇಲ್ಲ ಪೊಲೀಸ್ ಇಡಿನ ಏನೋ ಒಂದು ಲಾ ಇಂದ ಒಬ್ರು ಕಳಿಸ್ತಾರೆ. ಅವ್ರಿಗೂ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಿಲ್ಲ, ಅವ್ರಿಗೂ ಏನೋ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಮತ್ತೆ ಜೈಲು, ಅದಕ್ ಮತ್ತೆ ಅಪೋಸ್ ಮಾಡಿದ್ರೆ ವೈಲೆನ್ಸ್ ಮತ್ತೆ. ಸೊ ಫಸ್ಟ್ ರಾಜರ ಕಾಲದಿಂದನೂ ಹಳೆ ಈ ಬೇಟೆ ಆಡ್ತಾ ಇದ್ದ ಕಾಲದಿಂದನೂ ವೈಲೆನ್ಸ್ ಇಂದಾನೇ ಒಂದೊಂದಕ್ಕೆಲ್ಲ ಸೊಲ್ಯೂಷನ್. ಬೇಟೆ ಆಡ್ಕೊಂಡ್ ತಿನ್ನೋರು. ಆಮೇಲೆ ಈಗ ಸಿವಿಲೈಸ್ಡ್ ಇದ್ರಲ್ಲೂ ಅಷ್ಟೇ, ಎವ್ರಿ ಲಾ ಇಸ್ ಬ್ಯಾಕ್ಡ್ ಅಪ್ ಬೈ ವೈಲೆನ್ಸ್. ಆತರ ಮೆನ್ಗೆ ವೈಲೆನ್ಸ್ ಒಳಗಡೆ ಇರುತ್ತೆ. ಅಡಿ ವೈಲೆನ್ಸ್ಗೆ ತುಂಬಾ ಕಾಂಪ್ಲಿಮೆಂಟ್ ಮಾಡೋದು ಫಿಸಿಕ್ ಅಥವಾ ಮಾಸಿ ಅಪೀಲ್ ಆತರ. ಅಂದ್ರೆ ಈ ಟ್ರಾನ್ಸ್ಫಾರ್ಮೇಶನ್ ಸಿನಿಮಾಗೋಸ್ಕರ ಆಲ್ಫಾಗೋಸ್ಕರ ಆಗಿದೆ, ಇಲ್ಲಾಂದ್ರೆ ಮುಂಚೆಯಿಂದನೂ ಕನ್ಸರ್ನ್ ಅಬೌಟ್ ಬಾಡಿ ಬಿಲ್ಡಿಂಗ್ ಅಥವಾ ಈ ತರ? ಇಲ್ಲ ಸರ್, ಮುಂಚೆಯಿಂದ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅಂದಾಗ್ಲೇ ಫಸ್ಟ್ ನಂಗೆ ಚಿಕ್ಕ ವಯಸ್ಸಿಂದ ಅದರ ಯಾರಿಗೂ ಹೇಳಿದ್ದಿಲ್ಲ ಫಿಲ್ಮ್ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಹೇಳಿದ್ದಿಲ್ಲಲ್ಲ. ಸೊ ಫಿಲಮ್ ಹೀರೋ ಆಗ್ಬೇಕು ಅಂದ್ರೆ ಎಲ್ಲರಿಗೂ ಇರುತ್ತೆ ಹೀರೋ ಆಗ್ಬೇಕು ಅಂತ. ಒನ್ ಪಾಯಿಂಟ್ ಆಫ್ ಟೈಮ್ ಆಲ್ಮೋಸ್ಟ್ ಎಲ್ಲರಿಗೂ ಇಲ್ಲ ಅಂದ್ರೂ ಒಂದು 95% ಜನಕ್ಕೆ ಅನ್ಸುತ್ತೆ ನಾನು ಹೀರೋ ಆಗ್ಬೇಕು, ಹೀರೋ ತರ ಇರ್ಬೇಕು, ಹೀರೋ ಆಗ್ಬೇಕು ಅಂತ. ಸೊ ಆಗ್ಬೇಕಂದ್ರೆ ತುಂಬಾ ಕಷ್ಟ ಅಂತೂ ಇದೆ. ಸೊ ಆ ಕಷ್ಟಕ್ಕೆ ನಾನು ಆಗ್ಬೇಕು ಅಂದ್ರೆ ಏನ್ ಕ್ವಾಲಿಟೀಸು ಏನಿರ್ಬೇಕು? ಆಕ್ಟಿಂಗ್, ಆಬ್ವಿಯಸ್ಲಿ ಆಕ್ಟರ್ಗೆ ಆಕ್ಟಿಂಗ್ ಬರಬೇಕು. ನೋಡಿದ ತಕ್ಷಣ ಹೀರೋ ತರ ಇರೋ ಏನ್ ಮಾಡ್ಬೋದು? ದೇವ್ರು ಕೊಟ್ಟಿರೋ ಹೈಟು ವೆಯ್ಟು ಅದೆಲ್ಲ ಬಿಟ್ಟು ನಮ್ಮ ಕೈಲಿರೋದು ಬಾಡಿನ ಏನೋ ಮಾಡ್ಬೋದು ಹಾರ್ಡ್ ವರ್ಕ್ ಇಂದ. ಸೊ ಈ 6 ಪ್ಯಾಕ್ ಈ ತರ ಬಾಡಿ ಎಲ್ಲ ಮಾಡಿದ್ರೆ ಆಕ್ಷನ್ ಹೀರೋಗೆ ನೋಡಿದ ತಕ್ಷಣ ಯಾರಿಗಾನ ಮಾಡಿದ್ರು ನಂಬೋ ತರ ಇರುತ್ತೆ, ಕನ್ವಿನ್ಸಿಂಗ್ ಆಗಿರುತ್ತೆ ಅಂತ ಆಗ್ಲಿಂದ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಸೊ ನನ್ನ ಫಸ್ಟ್ ಮೂವಿ ಅದು ಈ ಹೊಸಬರು ಸಿನಿಮಾ ಮಾಡಿದಾಗ ಟೀಸರ್ ಅಲ್ಲಿ ಒಂದ್ ಸ್ವಲ್ಪ ಆಕ್ಟಿಂಗ್ ತೋರಿಸ್ಬೋದು, ಸಾಂಗ್ಸ್ ಅಲ್ಲಿ ಒಂದ್ ಸ್ವಲ್ಪ ಡ್ಯಾನ್ಸ್ ತೋರಿಸ್ಬೋದು, ಟ್ರೈಲರ್ ಅಲ್ಲೂ ಮತ್ತೆ ಇನ್ನೊಂದ್ ಸ್ವಲ್ಪ ಆಕ್ಟಿಂಗ್ ತೋರಿಸಿ ಸಿನಿಮಾನಲ್ಲೇ ಫುಲ್ ಆಕ್ಟಿಂಗ್ ತೋರ್ಸಕ್ಕಾಗೋದು. ಅದಕ್ಕೆ ಜನ ಬರ್ಬೇಕಲ್ವಾ? ಜನ ಬರ್ತಾರದೇ ನಮ್ ಇದ್ರಲ್ಲಿ ತುಂಬಾ ಕಷ್ಟ ಇದೆ. ಕನ್ನಡ ಸಿನಿಮಾಸ್ ಅಂದ್ರೆ ಈಗ ಸ್ವಲ್ಪ ಅದರಲ್ಲೂ ಹೊಸಬರು ಅಂದ್ರೆ ಇನ್ನೂ ಚಾಲೆಂಜಿಂಗ್ ಇದೆ. ಸೊ ಹೊಸಬರ್ದು ಎಫರ್ಟ್ ಕಾಣಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ ಜನ ಯಾವಾಗ್ಲೂ ಅಪ್ರಿಶಿಯೇಟ್ ಮಾಡಿರೋದನ್ನೇ ಹಾರ್ಡ್ ವರ್ಕ್ ನ, ಅವಾಗ್ಲಿಂದ ಆ ಕಾಲದಿಂದ ಇವಾಗವರೆಗೂ ಮುಂದೆನು. ಸೊ ಪೋಸ್ಟ್ ಎಲ್ಲ ಕಾಣಿಸ್ಬೇಕಂದ್ರೆ ಏನ್ ಮಾಡ್ಬೋದು? ಅಟ್ಲೀಸ್ಟ್ 1 ಪಾಯಿಂಟ್ ಎಲ್ಲ ವರ್ಕ್ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾಡಿನರಿ ಅಂದ್ರೆ ಬಾಡಿ ಮಾಡ್ಬೋದು. ಮಾಡಿ ಇಟ್ಕೊಂಡೋಣ, ಏನಾದ್ರು ಚಾನ್ಸ್ ಸಿಕ್ಕರೆ ನೋಡೋಣ ಮುಂದೆ ಅಂತ. ನಂಗೆ ಫಿಟ್ನೆಸ್ ಬಗ್ಗೆನೂ ಇಷ್ಟ. ಸೊ ಫಿಲಮ್ ಇಂಡಸ್ಟ್ರಿ ಬರೋವಾಗ ಹಿಂಗಿರ್ಬೇಕು ಆಕ್ಷನ್ ಹೀರೋ ಅಂದ್ರೆ. ನಾನು ನೋಡಿರೋದು ಹಂಗೆ, ಒಬ್ರು ಆಕ್ಷನ್ ಹೀರೋ ಅಂದ್ರೆ ಈ ಶುಡ್ ಬಿ ವೆರಿ ಸ್ಟ್ರಾಂಗ್, ಫಿಟ್, ಎಕ್ಸ್ಟ್ರಾಡಿನರಿ. ಸೊ ಅವಾಗ್ಲೇ ಒಂದು ಕನ್ವಿನ್ಸಿಂಗು. ಸೊ ಅದಕ್ಕೆ ಮಾಡಿದ್ದೆ. ಹಂಗೆ ಈ ಸಿನಿಮಾಗೆ ಅದೇ ತರ ಸ್ಟೋರಿ ಸಿಕ್ಕಿದ್ದು ಎಲ್ಲ ತುಂಬಾ ಖುಷಿ ಆಯ್ತು. ಸೊ ಈಗ ಪೋಸ್ಟರ್ ನೋಡಿದ್ರೆ ಇವಾಗ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ, ಅದಕ್ಕೆ ಖುಷಿ. ನೀವಿಬ್ರು ಹೇಳಿ, ಅಂದ್ರೆ ಲೇಮ್ಯಾನ್ ಪರ್ಸ್ಪೆಕ್ಟಿವ್ ಇಂದ ಈಗ ಸಿನಿಮಾ ಮುಗ್ದಿದೆ, ಶೂಟ್ ಎಲ್ಲ ಮುಗ್ದಿದೆ, ಫೈನಲ್ ಕಾಪಿ ನೋಡಿದೆ, ಅತಿ ಶೀಘ್ರದಲ್ಲಿ ರಿಲೀಸು ಆಗ್ತದೆ. ಲೇಮ್ಯಾನ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ವಾಟ್ ಇಸ್ ದ USP ಆಫ್ ದ ಫಿಲ್ಮ್? ಇದಕ್ಕೋಸ್ಕರ ಸಿನಿಮಾ ನೋಡ್ಬೇಕಪ್ಪ ಅಂತ ನಾವ್ ಯಾರಿಗಾರು ಹೇಳ್ತೀವಲ್ಲ, ಅದೇನು? ಐ ಥಿಂಕ್ ಆಲ್ರೆಡಿ ನಾವು ಅದ್ರ ಬಗ್ಗೆ ಮಾತಾಡಿದೀವಿ ಅಂತ ಅನ್ಕೊಂತೀನಿ. ಎಲ್ಲಾ ತರದ್ದ ಎಮೋಷನ್ಸ್ ನಾನು ಹೇಳ್ದಂಗೆ ಒಂದು ಮಿಸ್ ಇಲ್ಲ. ರೊಮ್ಯಾನ್ಸ್ ಆಗ್ಲಿ, ಆಕ್ಷನ್ ಆಗ್ಲಿ, ಫಾದರ್ ಅಂಡ್ ಸನ್ನು ಅವ್ರದ್ದೊಂದು ಎಮೋಷನಲ್ ಕನೆಕ್ಟ್ ಆಗಲಿ, ಎಲ್ಲಾನು ಇದೆ. ಸೊ ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ಒಂದು ಫುಲ್ ಮೀಲ್ಸ್ ತಿಂದಂಗೆ ಫೀಲ್ ಆಗುತ್ತೆ ಸಿನಿಮಾ ಇಂದ ನೋಡಿ ಆಚೆ ಹೋದಾಗ. ಸೊ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಫಿಲ್ಮ್ ಟು ವಾಚ್. ನಾನು ಜಸ್ಟ್ ಬಿಕಾಸ್ ಆಮ್ ದ ಕಾಸ್ಟ್ ನಾನು ಹೇಳ್ತಾ ಇಲ್ಲ, ಜೆನ್ಯೂನ್ಲಿ ಈವನ್ ಇಫ್ ಐ ಲುಕ್ ಎಟ್ ದ ಪೋಸ್ಟರ್ ಐ ಸೀ ಸೋ ಮಚ್ ಆಫ್ ಎಫರ್ಟ್ ಫಾರ್ ಅ ಡೆಬ್ಯೂಟಾಂಟ್. ಇಷ್ಟೊಂದು ಎಫರ್ಟ್ ಪ್ಲಸ್ ಸ್ಟಾರ್ ಕಾಸ್ಟ್ ನೋಡಿದ್ರು ಅಷ್ಟೇ. KGF, ಕಾಂತಾರ ಆಕ್ಟರ್ಸ್ ಅವರೆಲ್ಲ ಅಷ್ಟು ನಂಬಿಕೆ ಇಟ್ಟು ನಮ್ಮ ಸಿನಿಮಾನ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಏನೋ ಒಂದು ಕಂಟೆಂಟ್ ಇದೆ ಅಂತಾನೆ ಒಪ್ಕೊಂಡಿದ್ದಾರೆ. ಸೊ ಐ ಥಿಂಕ್ ಪೀಪಲ್ ಹ್ಯಾವ್ ಟು ವಾಚ್ ಇಟ್. ನಿಮ್ ಪ್ರಕಾರ what is the USP? Same thing, whatever they've said, but I want to add that something special about this movie is that the females are also alphas in their own way. So, idu posterally nododu, if you see like Mansi ma'am, Ayana and me, we also look quite strong, I think. So, when we say alpha, I think her character, my character, and ma'am's character are strong. I can speak for my character. It's that now I'm trying to represent the rest of the women. Now character hesaru Akansha, and we actually have a few conflicts. Sometimes we fight for who's the alpha. Okay. In the movie, him and Arjun and me. So adakoskara I think the women as well in the film play very integral role. So along with it being a commercial film that says men love vengeance, Hudigeru is also put across it's written very well. The characters, more janadu characters are written very very well. So that I think namdu female audience ke tumba ishta agutte. We have a few mass dialogues and all. So they like it. And ಕೆಲವೊಂದು ಸಿನಿಮಾಗಳು ಬ್ಯಾನ್ ಇಂಡಿಯಾ ಅಂತ ಅನ್ಕೊಂಡೇ ರಿಲೀಸ್ ಆಗ್ತವೆ, ಅಂಡ್ ಕೆಲವೊಂದು ಸಿನಿಮಾಗಳು
ಕನ್ನಡದಲ್ಲಿ ರಿಲೀಸ್ ಆಗ್ತವೆ, ತುಂಬಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಅದು ಆಮೇಲೆ ಪ್ಯಾನ್ ಇಂಡಿಯಾ ಆಗುತ್ತೆ. ಇತ್ತೀಚೆಗೆ ಕೇಳ್ಪಟ್ಟೆ ಕನ್ನಡಕ್ಕೋಸ್ಕರನೇ ಮಾಡಿರುವಂತಹ ಆಲ್ಫಾ ತೆಲುಗು ಕೂಡ ಈಗ ಹೋಗ್ತಾ ಇದೆ, ತೆಲುಗುನಲ್ಲೂ ಆನ್ ದ ಸೇಮ್ ಡೇ ರಿಲೀಸ್ ಆಗ್ತದೆ ಅಂತ. ಅದು ಪ್ಲಾನ್ಡಾ ಇಲ್ಲ ಅಂತಂದ್ರೆ ಪ್ರೋಸೆಸ್ ಅಲ್ಲಿ ಆಗಿದಂತಹ ವಿಷಯನ? ಸರ್ ಅದೇನಂದ್ರೆ ನಾವು ಸ್ಟೋರಿ ಮಾಡಿದಾಗ ಸ್ಟೋರಿ ಎಲ್ಲ ಸಖತ್ತಾಗಿತ್ತು, ಎಲ್ಲ ಪೊಟೆನ್ಷಿಯಲ್ ನಮ್ಮ ಟೆಕ್ನಿಷಿಯನ್ಸ್ ನೋಡಿದ್ರು ಅಷ್ಟೇ, ಎಲ್ಲ ಸ್ಟ್ರಾಂಗ್ ಟೆಕ್ನಿಷಿಯನ್ಸು, ಆ್ಯಕ್ಟರ್ಸು ಅಷ್ಟೇ, ಹೀರೋ ಹೀರೋಯಿನ್ ಬಿಟ್ಟು ಇನ್ನೆಲ್ಲರೂ ತುಂಬ ನೋನ್ KGF ಕಾಂತಾರ ಕಾಸ್ಟಿಂಗ್ ಆಲ್ಮೋಸ್ಟ್ ಇದ್ದಾರೆ. ಸೊ ಇದೆಲ್ಲ ನೋಡಿದಾಗ ನನಗೆ ನಮ್ಮದು ಬಜೆಟ್ ಒಂದು ಸ್ವಲ್ಪ ಜಾಸ್ತಿ ಇತ್ತಲ್ವಾ, ಯಾಕೆ ನಮ್ಮದು ಅಂದರೆ ಸೌತ್ ಇಂಡಿಯನ್ ಸಿನಿಮಾ ಥರನೇ ಬೇರೆ ಲ್ಯಾಂಗ್ವೇಜಸ್ಸಲ್ಲೂ ಮಾಡ್ಬೋದಲ್ಲ, ಬಿಸ್ನೆಸ್ಗೆ ಅದೆಲ್ಲ ಆಗುತ್ತಲ್ಲ ಅಂತ ಅನ್ಕೊಂತಿದ್ವಿ. ಬಟ್ ಆದರೆ ಲಾಂಚ್ ನಮ್ಮದು ಫಸ್ಟು ಕರ್ನಾಟಕನಲ್ಲಿ ಚೆನ್ನಾಗಾಗಲಿ, ಅದಾದಮೇಲೆ ನೋಡೋಣ ಅಂದ್ಕೊಂಡ್ವಿ. ಸೊ ಹಂಗೆಲ್ಲ ಅನ್ಕೊಳ್ತಾ ಇದ್ದಾಗ ಒಂದು ಹೋಪ್ ಇತ್ತು ಅಷ್ಟೇ, ಟೀಸರು ಸಾಂಗ್ಸ್ ಎಲ್ಲ ರಿಲೀಸ್ ಮಾಡೋಣ, ಒಂದು ಟ್ರೈಲರ್ ಎಲ್ಲ ರಿಲೀಸ್ ಮಾಡಿದ್ರೆ ಒಂದು ಬಸ್ ಆಗುತ್ತೆ, ಸೊ ಆಮೇಲೆ ಯಾರಾದರೂ ಕೇಳ್ಬೋದೇನೋ ಅಂತ. ಬಟ್ ಅವಾಗ ಟ್ರೈ ಮಾಡಿದ್ರು ರಿಲೀಸ್ಗೆ ಅಷ್ಟು ಬೇಗ ಆಗಲ್ಲ, ಡಬ್ಬಿಂಗ್ ಎಲ್ಲ ಮುಗಿಸಿ ಹೋಗ್ಲಿ ಬಿಡಿ, ಇನ್ನೇನು ಮಾಡೋದು, ಥಿಯೇಟ್ರಿಗೆ ಬರಲಿ, ಜನ ಇಲ್ಲಿ ಸಖತ್ತಾಗಿ ರಿಸೀವ್ ಮಾಡ್ಕೊಂಡಿದ್ದಾದ್ಮೇಲೆ ಆಬ್ವಿಯಸ್ಲಿ ಅಲ್ಲೂ ಕೇಳ್ತಾರೆ, ಸೊ ಅವಾಗ ಮಾಡೋಣ ಅನ್ನೋದೊಂದು ಆಸೆ ಇತ್ತು. ಚೆನ್ನಾಗಾದ್ರೆ ದೇವ್ರ ದಯಿಂದ ಹಂಗೂ ಆಗ್ಬೇಕಪ್ಪ, ಫಸ್ಟ್ ಮೂವಿಗೆ ಅಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಸ್ಕೈ ಇಸ್ ದ ಲಿಮಿಟ್ಸ್ ಅಲ್ವಾ. ಸೊ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದಿರಿ, ಆದ್ರೂ ಆಗ್ಬೋದು, ವಿ ಆರ್ ಕೇಪಬಲ್ ಆಫ್ ಇಟ್ ಅಂತ ಅನ್ಕೊಂಡಿದ್ವಿ, ಹೋಪ್ಸ್ ಅಷ್ಟೇ. ಎಲ್ಲ ಸ್ಟಾರ್ಟಿಂಗ್ ಇದೆ ಹೇಳ್ತಿರೋದು. ಆಮೇಲೆ ಎಲ್ಲ ಸಿನಿಮಾ ಮುಗೀತು, ನಮ್ದೆಲ್ಲ ಕ್ವಿಕ್ ಆಗಿ ಅದ್ರ ಬಗ್ಗೆ ಗಮನ ಹೊರಟಿತ್ತು. ಅಂದ್ರೆ ಇಷ್ಟೆಲ್ಲ ಮಾಡಿದೀವಿ, ಇನ್ನು ಕರ್ನಾಟಕದಲ್ಲಿ ರಿಲೀಸ್ ಚೆನ್ನಾಗಿ ಮಾಡಿದ್ರೆ ಸಾಕು ಅನ್ನೋ ತರ ಇತ್ತು. ಟೀಸರ್ ರಿಲೀಸ್ ಮಾಡಿದ್ವಿ, ಸಾಂಗ್ಸ್ ರಿಲೀಸ್ ಮಾಡಿದ್ವಿ, ಇಮಿಡಿಯೇಟ್ ನನ್ಗೊಂದು ಕಾಲ್ ಬಂತು. ಅವರು ಮಂಜುನಾಥ್ ಅನ್ನೋರು ಇಲ್ಲಿ, ಅವರು ಸರ್ ತೆಲುಗು ಡಿಸ್ಟ್ರಿಬ್ಯೂಟರ್ ಒಬ್ರು ನೋಡಿದ್ದಾರೆ ನಿಮ್ಮ ಟೀಸರು ಸಾಂಗ್ಸು, ತುಂಬಾ ಇಷ್ಟ ಆಗಿದೆ, ನೆಕ್ಸ್ಟ್ ಲೆವೆಲ್ ಆಗಿ ಇಷ್ಟ ಆಗಿದೆ, ನಿಮ್ಗೊಂದು ಆಫರ್ ಬಿಸ್ನೆಸ್ ಮಾತಾಡ್ಬೇಕಂತೆ. ನಾನೇನು ಅನ್ಕೊಂಡೆ, OTTಗೇನೋ ಅನ್ಕೊಂಡೆ. ಬಿಡಿ ಸರ್ ಆಯ್ತು, ರಿಲೀಸ್ ಆದ್ಮೇಲೆ ಇದು ನೋಡೋಣ, ಇವಾಗ ಒಂದು ಸ್ವಲ್ಪ ಬಿಸಿ ಇದೀವಿ, ಅದು ಹೆಂಗೋ ಆಗ್ಲಿ ಆಮೇಲೆ ಮಾತಾಡೋಣ ಅಂತ ಅನ್ಕೊಂಡೆ. ಸರ್ ಥಿಯೇಟ್ರಿಕಲ್ ರಿಲೀಸು ಸರ್, ಇವತ್ತು ಯಾವಾಗ ರಿಲೀಸ್ ಮಾಡ್ತೀರಾ ನೀವು ರಿಲೀಸ್ ಡೇಟ್ ಹೇಳಿ, ಆವಾಗಲೇ ಇಮಿಡಿಯೇಟ್ ಅವರು ರಿಲೀಸ್ ಮಾಡ್ತಾರೆ. 20th ರಿಲೀಸು ಆಲ್ರೆಡಿ ಅನೌನ್ಸ್ ಮಾಡಿದ್ವಿ, ಅವರು ಆವಾಗಲೇ ರಿಲೀಸ್ ಮಾಡ್ತಾರೆ. ಎಲ್ಲಿದೆ ಸರ್ ಟೈಮು, ತುಂಬಾ ಶಾರ್ಟ್ ಟೈಮ್ ಇದೆ ಅಲ್ಲ, ನಿಮ್ಗೆ ಯಾಕೆ ಅವ್ರು ಮಾಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಒಂದ್ಸಲ ಮಾತಾಡಿ ಅಂದ್ರು. ಆಮೇಲೆ ನಾನು ಸರಿ ಆಯ್ತು ಅನ್ಕೊಂಡು ಫೋನಲ್ಲೇ ಕನೆಕ್ಟ್ ಆದ್ರಿ. ಅವ್ರು ಇಮಿಡಿಯೇಟ್ ಹೇಳಿದ್ರು, ಸರ್ ನಿಮ್ಗೆ ಆಬ್ವಿಯಸ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ನನಗೆ ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್ ಇದೆ, ನಾನು ಆಸ್ ಎ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದೀನಿ, ತೆಲುಗು ಆಡಿಯನ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲಿ KGF ಬಂದಾಗ, KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಎಲ್ಲರೂ ಇಲ್ಲಿ ಹೊಸಬರೇ. ಸೊ ಇದು ನೀವು ಹೊಸಬರು ಹಳಬರು ಅಂತ ಬರಲ್ಲ, ನಮಗೆ ಕಾಂಟೆಂಟ್ ಅಷ್ಟೇ, ತುಂಬಾ ಚೆನ್ನಾಗಿದೆ ಟೀಸರ್ ಸಾಂಗ್ಸ್. ನಾನು ನನ್ನ ಎಕ್ಸ್ಪೆನ್ಸಸ್ ಅಲ್ಲಿ ನಾನು ಇಲ್ಲಿ ರಿಲೀಸ್ ಮಾಡ್ಕೊತೀನಿ, ಮಿನಿಮಮ್ 100 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡಿ ನಿಮ್ಗೆ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ, ನಿಮ್ ನಂಬಕ್ ಇನ್ನೇನ್ ಬೇಕು ಅಂದ್ರು. ನಾನು ಸರಿ ಆಯ್ತು ಸರ್, ಮಾತಾಡೋಣ, ಬಿಸ್ನೆಸ್ ಮಾತಾಡೋಣ ಬನ್ನಿ ಅಂದ್ರು. ಸೊ ಹೋಗಿದ ತಕ್ಷಣ ಹೇಳಿದ್ರು, ಟ್ರೈಲರ್ ಒಂದು ತೋರಿಸಿ, ಒಂದು ರಫ್ ಕಟ್ಟು ಸಾಕು ಅಂದ್ರು. ಟ್ರೈಲರು ಒಂದು 2 days ಆದ್ಮೇಲೆ ತೋರಿಸ್ದೆ. ಇವಾಗ ಇಮಿಡಿಯೇಟು, ಸರ್ ನನ್ಗೆ ಭಯಂಕರ ಇಷ್ಟ ಆಗಿದೆ, ಇದು ಹೊಡಿಯುತ್ತೆ ಸರ್ ಹಿಟ್ಟು ಅಂತೆಲ್ಲ ಅವ್ರು ಹೇಳಿ, ನಾನು ತಗೊಳ್ತೀನಿ, ನಾನು ರಿಸ್ಕ್ ಮಾಡ್ತೀನಿ. ಸೊ ಪ್ರೀ ರಿಲೀಸ್ ಔಟ್ರೈಟ್ ಬಿಸ್ನೆಸ್ ಆಯ್ತಾ, ಬಿಸ್ನೆಸ್ ಮಾಡೋಣ ಅಂತ ಹೇಳಿ, ಹೌದು ಸರ್ ಬಿಸ್ನೆಸ್ ಮಾಡೋಣ ಅಂತ ಹೇಳಿ, ಪರ್ಸೆಂಟೇಜ್ ನಮ್ಗೆ ಇಷ್ಟ ಹೋಗಿ ನಾನು ನಮ್ದು ಥಿಯೇಟರ್ಸ್ ರಿಲೀಸ್ ಮಾಡ್ತೀನಿ ಅಂತ ಕಲಾ ಸೃಷ್ಟಿ ಇಂಟರ್ನ್ಯಾಷನಲ್ ಅಂತ ಅವರು ಡಿಸ್ಟ್ರಿಬ್ಯೂಟರ್ಸ್, ಅಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟರ್ಸ್. ಸೊ ಅವರು ಮಾಡ್ತಾ ಇದಾರೆ. ಇಲ್ಲಿ 6th ಟ್ರೈಲರ್ ಲಾಂಚ್ ಮಾಡಿದ್ರಲ್ಲ, ಅಲ್ಲಿ 8th ಟ್ರೈಲರ್ ಲಾಂಚ್ ಮಾಡಿದ್ರಿ, AAA ಸಿನಿಮಾಸ್, AA ಸಿನಿಮಾಸ್, ಅಲ್ಲು ಅರ್ಜುನ್ ಅವ್ರದ್ದು, ಅಲ್ಲಿ ಲಾಂಚ್ ಮಾಡಿದ್ವಿ ಟ್ರೈಲರ್. ಒಳ್ಳೆ ರೆಸ್ಪಾನ್ಸ್, ಅದ್ಭುತವಾದ ರೆಸ್ಪಾನ್ಸ್ ಅಲ್ಲೂ ಎಲ್ಲ ಕಡೆ. ಸರ್ ಇದೇನ್ ಗೊತ್ತಾ, ನಮ್ಮ ಸಿನಿಮಾದು ಕತೆ ಅಷ್ಟು ಸಖತ್ತಾಗಿದೆ, ಕತೆ ಅಷ್ಟು ಚೆನ್ನಾಗಿರೋದಕ್ಕೆ, ಕ್ಯಾರೆಕ್ಟರೈಸೇಷನ್ಗಳು ಅಷ್ಟು ಚೆನ್ನಾಗಿರೋದಕ್ಕೆ, ಅಷ್ಟು ಚೆನ್ನಾಗಿ ಟೀಸರ್ ಟ್ರೈಲರ್ ಕಟ್ ಮಾಡಿರೋದು. ಯಾವ್ದು ಟೀಸರ್ಗೋಸ್ಕರ ಅಂತ ಶೂಟ್ ಮಾಡಿರೋದು ಟ್ರೈಲರ್ ಯಾವ್ದು ಇಲ್ಲ, ಸಿನಿಮಾನಲ್ಲಿ ಇಮಿಡಿಯೇಟ್ ಆಗಿ ತೆಗ್ದಿರೋದು. ಸೊ ಅಷ್ಟು ಚೆನ್ನಾಗಿ ಬಂದಿರೋದ್ರಿಂದ ಇಲ್ಲಿ ನಾವು ಪ್ರಮೋಷನಲ್ ಆಕ್ಟಿವಿಟೀಸ್ಗೆ ಹೋದ್ರು ಅಷ್ಟೇ, ಟ್ಯಾಬ್ಲೋ ತಗೊಂಡು ಹೋಗ್ತಾ ಇದ್ವಿ ಕಾಲೇಜಸ್ ಅಲ್ಲಿ. ಅದೆಲ್ಲ ಎಕ್ಸಾಮ್ ಇತ್ತು ಡಿಗ್ರಿ ಸ್ಟೂಡೆಂಟ್ಸ್ಗೆ, ಆದ್ರೂ ಏನೋ ಎಕ್ಸಾಮ್ ಬಿಟ್ಟಾಗ್ಲೋ ಎಲ್ಲೋ ಟೈಮ್ ಸಿಗ್ದಾಗ ಹೋಗಿ ತೋರಿಸ್ತಿದ್ವಿ. ಈಗ ಯಾರೋ ಆಕ್ಟರ್ಸ್ ಬಂದಿದ್ದಾರೆ ಅಂದ್ರೆ, ಹೊಸಬರು ಬಂದಿದ್ದಾರೆ ಅಂದ್ರೆ ಓಕೆ ಬಂದಿದ್ದಾರೆ ಅಂತ ಸುಮ್ಮನೆ ನೋಡೋರು. ಯಾವಾಗ ಟೀಸರ್ ಪ್ಲೇ ಆಗ್ತಾ ಇತ್ತು, ಸಾಂಗ್ ಪ್ಲೇ ಆಗ್ತಾ ಇತ್ತು, ಇಮಿಡಿಯೇಟ್ ರೆಸ್ಪಾನ್ಸ್ಗಳೆಲ್ಲ ಫುಲ್ ಚೇಂಜ್, ಫುಲ್ಲು ಗಾಡಿ ಸಖತ್ತಾಗಿದೆ ಅಂತ. ನಾನು ಏನ್ ಅನ್ಕೊಳ್ತಾ ಇದ್ದೆ, ನನಗೆ ಫಸ್ಟಿಂದ ನಾವು ಬಿಲೀಫು, ಸಿನಿಮಾಗಿರೋ ಕೆಪಾಸಿಟಿ ಇದು. ಆಮೇಲೆ ಆಕ್ಟರ್ಸು ಯಾರಿಗಾದ್ರೂ ಆಗ್ಲಿ, ಈಗ ಹೀರೋಯಿನ್ ಅಂದ್ರೆ ಅವ್ರಿಗೆ ಓಕೆ ಇವ್ರನ್ನ ಮೀಟ್ ಮಾಡ್ಬೇಕು, ಫೋಟೋ ಹಿಡಿಸ್ಕೊಬೇಕು, ಅದು ಸಿನಿಮಾಗಿರೋ ಕೆಪಾಸಿಟಿ, ನಮಗೆ ಅಂತ ಭ್ರಮೆನಲ್ಲಿ ಇರಬಾರ್ದು ಅಂತ ನನ್ನ ಫೀಲಿಂಗ್. ಸೊ ಸಿನಿಮಾಗಿರೋ ಪವರ್ ಅದು. ಅವಾಗ ಈ ವಿಡಿಯೋಗ್ರಾಫರ್ಸ್ನ ಕೇಳ್ತಿದ್ದೆ, ನೀವೆಲ್ಲ ಸಿನಿಮಾಗೆ ಹೋಗ್ತಿರಲ್ವಾ, ಈಗ ಹೇಗಂತ, ಎಲ್ಲರಿಗೂ ಸಿನಿಮಾಗಿರೋ ಕೆಪಾಸಿಟಿ ಅಲ್ವಾ, ಸಿನಿಮಾ ಹೀರೋಯಿನ್ ಅಂದ್ರೇನೆ ಹಿಂಗ್ ಮಾಡ್ತಾರಾ, ಇಲ್ಲಾಂದ್ರೆ ಹೆಂಗೆ ಅಂತ. ಅವರು ಇಲ್ಲ ಸರ್ ಕಂಟೆಂಟ್ ಚೆನ್ನಾಗಿದೆ, ಅದಕ್ಕೆ ಎಲ್ಲದಕ್ಕೂ ಇಷ್ಟು ರೆಸ್ಪಾನ್ಸ್ ಬರಲ್ಲ, ನಮಗೂ ಇಷ್ಟ ಆಯ್ತು, ಅವ್ರಿಗೂ ಇಷ್ಟ ಆಯ್ತು, ಇಷ್ಟು ಎಕ್ಸ್ಟ್ರೀಮ್ ರೆಸ್ಪಾನ್ಸ್ ಎಲ್ಲ ಬರಲ್ಲ. ಸೊ ಅದೇ ತರ ಸರ್, ಯಾರ್ಯಾರು ಈ ಸಿನಿಮಾ ಇದು ನೋಡಿದ್ದಾರೆ, ಟ್ರೈಲರು, ಟೀಸರ್, ಸಾಂಗ್ಸು, ಎಲ್ಲರಿಗೂ ಭಯಂಕರವಾಗಿ ಇಷ್ಟ ಆಗಿದೆ. ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ಬೇಕು, ಅದು ಒಂದೇ ನಮ್ಗೆ ಚಾಲೆಂಜ್ ಅಷ್ಟೇ. Okay. I want to actually add on to that. Adikku, when we went for promotions,
ನಾನು ಆ್ಯಕ್ಚುಲಿ ಐ ವಾಸ್ ವೆರಿ ನರ್ವಸ್ ಬಿಕಾಸ್ ನಾನು ಕರ್ನಾಟಕ ಅಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಹೋಗುವ ಟೈಮಲ್ಲಿ ಐ ವಾಸ್ ಥಿಂಕಿಂಗ್ ಹೌ ದೇ ಲೈಕ್ ಅಕ್ಸೆಪ್ಟ್ ಮೀ, ಬಿಕಾಸ್ ನಾರ್ತ್ ಕರ್ನಾಟಕ ಅಲ್ಲಿ ಎಲ್ಲ ಇಟ್ಸ್ ಪ್ರಾಪರ್ ಕನ್ನಡಿಗ ಪಾಪ್ಯುಲೇಷನ್ ಅಂಡ್ ಲೈಕ್ ಈ ಸರ್ ಅವರೆಲ್ಲ ತುಂಬಾ ಮೂವೀಸ್ ನೋಡ್ತಾರೆ, ಸೊ ಇಟ್ಸ್ ಅ ಡೆಬ್ಯೂ. ಆನ್ ಟಾಪ್ ಆಫ್ ದ್ಯಾಟ್ I'm not from here, so I was very scared. But our content node mele, I think they had a lot of conviction in the whole crew and in the product that they supported me even though I was speaking ಸ್ವಲ್ಪ ಕನ್ನಡ. ಹೆಂಗ ಆಗ್ತಿತ್ತು ಅಂದ್ರೆ ಕಾರಿಂದ ಇಳಿದು ಹೋಗ್ತಿದ್ವಿ ಎಲ್ಲಾದ್ರು, ಹೋಗೋವಾಗ ಕರೆಕ್ಟ್ ಆಗಿ ಇರೋದು, ಬರೋವಾಗ ಅಲ್ಲಿ ನಮ್ ಲೋಕಲ್ ಜನ ಎಲ್ಲಾ ಸಪೋರ್ಟ್ ಇದ್ರು ಇವ್ರನ್ನ ಕಾರ್ ನಮ್ಗಾದ್ರೆ ಪರವಾಗಿಲ್ಲ ಹುಡುಗರಿಗೆ. They were screaming, I'm from Kerala, Mallukutti. I was actually like telling her I didn't think they'll support this much. So I think it's because Avakinda we had released songs, no? Yeah. And trailer teaser and songs. So maybe because of the product as well, how good it looked, they were supporting. But it was very nice to see Eshto North Karnataka Jana Eshto support. Same thing for Telugu. Telugu, 3 of us weren't aware because we haven't done any movies. So we were not expecting much. But Ali ಹೋಗ್ಬಿಟ್ಟು the kind of response that we got was very... ನಾನು ಥಿಯೇಟರ್ ಅಲ್ಲಿ ಮಾಡಿದ್ದು ಸರ್, ಹೋಗೋವಾಗ ಅದೇ ಜಾಗದಲ್ಲಿ ನಡ್ಕೊಂಡು ಹೋಗಿದೀವಿ. ಯಾರೋ ಎಲ್ಲ ನೋಡ್ತಾ ಇರೋ ಯಾರೋ ಬಂದಿದ್ದಾರೆ ಅಂತ ಹಿಂಗ್ ನೋಡ್ತಾ ಇದ್ರು. ಒಂದ್ ಟ್ರೈಲರ್ ಪ್ಲೇ ಆಗಿದೆ ಆದ್ಮೇಲೆ ಅದೇ ಜಾಗದಲ್ಲಿ ವಾಪಸ್ ಬರೋವಾಗ ಎಷ್ಟ್ ಜನ ಫೋಟೋಸ್, ಎಷ್ಟ್ ಜನ ಆ ರೆಸ್ಪಾನ್ಸ್. ಇನ್ನೊಂದೇನು ಅಂದ್ರೆ ಪರ್ಸನಲಿ ವೆನ್ ಸಂಬಡಿ ಇಸ್ ಮೆಸೇಜಿಂಗ್, ನಿಜವಾಗ್ಲೂ ಅವ್ರಿಗೆ ಇಷ್ಟ ಆಗಿದೆ ಅಂತ ಅರ್ಥ. ಇಷ್ಟು ಮೆಸೇಜಸ್, ಟ್ಯಾಗ್ಸ್, ಸ್ಟೋರಿಯಲ್ಲಿ ಹಾಕೊಡೋದಲ್ಲ. ಮುಂಚೆ ನಾನು 2 ಸಿನಿಮಾ ಮಾಡಿದೀನಿ, ಬಟ್ ಈ ತರದೊಂದು ಪ್ರಮೋಷನ್ ಮಾಡಿರ್ಲಿಲ್ಲ. ಬಟ್ ದಿಸ್ ಇಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ ಆಲ್ಸೋ. ಇಷ್ಟೊಂದೆಲ್ಲ ಲವ್ ತೋರಿಸ್ತಾ ಇರೋದು, ಅದು ಟೀಸರ್ ಟ್ರೈಲರ್ಗೆ. ಇಟ್ ವಾಸ್ ರಿಯಲಿ ನೈಸ್. ಸೊ ನಮ್ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಒಂದು ಖಡಕ್ ಮೂಮೆಂಟ್ ಇದೆ ಆಲ್ಫಾ ಸಿನಿಮಾದಲ್ಲಿ ಅಂತಂದ್ರೆ ಯಾವುದು? ನೀವು ಅದನ್ನ ರೆಸೊನೇಟ್ ಮಾಡ್ತಿರ್ತೀರ, ಅಥವಾ ಆಲ್ಫಾ ಅಂದ ತಕ್ಷಣ ಪಟ್ ಅಂತ ನಿಮ್ಗೆ ತಲೆಗೆ ಬರುತ್ತೆ ಅಂದ್ರೆ ಆನ್ ದ ಸ್ಕ್ರೀನ್, ಆಫ್ ದ ಸ್ಕ್ರೀನ್ ಯಾವ್ದು ಬೇಕಾಗಿರ್ಬೋದು, ಅದನ್ನ ಖಡಕ್ ಮೂಮೆಂಟ್ ಅಂತ ಡಿಫೈನ್ ಮಾಡೋದಾದ್ರೆ ಯಾವುದು? Kadak means like Kadak means the strong moment or okay. the USP moment which you will remember again and again when you hear the name Alpha. From ಇದು ಫಿಲ್ಮ್ ಮಾಡುವ ಫಿಲ್ಮ್ ಅಲ್ಲಿ ಟೈಮ್ ಬೇಕಾದ್ರೆ ಇರ್ಬೋದು, ಆಫ್ ದ ಸ್ಕ್ರೀನ್, ಆನ್ ದ ಸ್ಕ್ರೀನ್, ಏನ್ ಬೇಕಾದ್ರೆ ಇರ್ಬೋದು. ಆಲ್ಫಾ ಅಂದ ತಕ್ಷಣ ನಿಮಗೆ ತಲೆಗೆ ಬರೋ ಮೂಮೆಂಟ್, ಯಾರಿಗೆ ತಲೆಗೆ ಬಂದು ಆಲ್ರೆಡಿ you will have so many, you know. You'll have to choose ಯಾವ್ದು ಖಡಕ್ ಹೇಳ್ಬೇಕು. ಅಂದ್ರೆ ಒಂದು ಇವಾಗ ಇಮಿಡಿಯೇಟ್ ಆಗಿ ಜ್ಞಾಪಕ ಬಂದಿದೆ ಹೇಳ್ತಾ ಇದೀನಿ. ಈಗ ಫೈಟ್ ಮಾಸ್ಟರ್ ಒಂದು ವಿಜಯ್ ಮಾಸ್ಟರ್ ಅಂತ, ಡೈರೆಕ್ಟರ್ ವಿಜಯ್ ನಾಗೇಂದ್ರ ಅಂತ, ಫೈಟ್ ಮಾಸ್ಟರ್ ವಿಜಯ್ ಮಾಸ್ಟರ್ ತೆಲುಗುಯಿಂದ ಬಂದಿದ್ರು. ಒಂದ್ ಫೈಟ್ ಮಾಡಿದ್ರು, ಅದಾದ್ಮೇಲೆ ಅದಿಷ್ಟ ಆಗಿ ಎಲ್ಲಾ ಫೈಟ್ಸ್ಗೂ ಮತ್ತೆ ಅವ್ರನ್ನ ಕಂಟಿನ್ಯೂ ಮಾಡಿದ್ವಿ. ಆ ಒಂದು ಈ ಫೋಟೋ ಇದು ನೋಡ್ತಾ ಇದೀರಲ್ಲ, ಈ ಪೋಸ್ಟರ್ ಇರೋದು, ಆ ಫೋಟೋ ಅಲ್ಲಿಂದೆ ಒಂದು ಫೈಟ್ ಅಲ್ಲಿ ಸ್ಟಿಲ್. ಸೊ ಅದೊಂದು ಕ್ಲೈಮ್ಯಾಕ್ಸ್ ಫೈಟ್, ಅದೇ ಫಸ್ಟ್ ಫೈಟ್ ಅವ್ರು ಕಂಪೋಸ್ ಮಾಡ್ತಿರೋದು. ಅದು ನಮ್ ಪ್ಲೇಸ್ ಅಲ್ಲಿ ಮಾಲೂರಲ್ಲಿ ಆಗ್ತಿತ್ತು. ಬೇರೆದೆಲ್ಲ ಶೂಟಿಂಗ್ ಆಲ್ಮೋಸ್ಟ್ ಮುಗಿಸಿದ್ವಿ, ಅದೇ ಫೈಟ್ ಅಲ್ಲಿ ಮಾಲೂರ್ಗೆ ಹೋಗಿದ್ದು. ಅವಾಗ ನಮ್ ರಿಲೇಟಿವ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲಾರು ಏನಾಯ್ತು, ಯಾರಿಗೂ ಇನ್ವೈಟ್ ಮಾಡಿದಿಲ್ಲ ಶೂಟಿಂಗ್ ನಡೀತಾ, ಬಟ್ ಗೊತ್ತಾಗುತ್ತಲ್ವಾ ಅದೇ ಊರಲ್ಲಿ ನಡೀತಾ ಇದೆ ಅಂತ. ಸೊ ಅಲ್ಲಿ ಫೈಟ್ ನಡೀತಾ ಇದೆ ಅಂತೇಳಿ ನೈಟ್ ಶೂಟ್ ಬೇರೆ 6 to 2, ರಾತ್ರಿ 12 ಗಂಟೆವರೆಗೂ ಆಗಿದೆ. ಬೇರೆ ಏನೋ ಸೀನ್ ಎಲ್ಲ ಮಾಡ್ಕೊಂಡು 12 o'clock ಆದ್ಮೇಲೆ ಫೈಟ್ ಇದು. ಎಲ್ಲ ಬೆಡ್ಗಳು ಎಲ್ಲ ರೆಡಿ ಮಾಡಿದ್ದಾರೆ. ಮಾಸ್ಟ್ರು ನಂಗೆ ಹೊಸದು, ಅವರೆಲ್ಲ ಅಲ್ಲಿ ಪವನ್ ಕಲ್ಯಾಣ್, ಮಹೇಶ್ ಬಾಬು ಸರ್ ಅವ್ರಿಗೆಲ್ಲ ಮಾಡೋರು, ತುಂಬಾ ಸೀನಿಯರ್ ಮಾಸ್ಟ್ರು. ಸೊ ಒಂದು 30 minutes ಅದು ದೊಡ್ಡ ಸೀಕ್ವೆನ್ಸ್, ಅದೆಲ್ಲ ರೆಡಿ ಮಾಡಿ ಎಲ್ಲ ಸೆಟಪ್ ಎಲ್ಲ ಹಾಕಿ, ಬೆಡ್ ಅದೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ರು. ಅವ್ರ ಬಾಯ್ಸ್ಗೆ ಹೇಳ್ಬಿಟ್ಟು ಎಲ್ಲ ರೋಲ್ ಹೊಡಿತಾ ಇದಾರೆ, ಮತ್ತೆ ಎಲ್ಲ ರೋಪ್ಗಳು ಹಾಕಿದಾರೆ ಅವ್ರಿಗೆ. ಅವ್ರೊಬ್ರು ಹಿಂಗ್ ರೋಲ್ ಹೊಡೆದು ಬಂದು ಜಂಪ್ ಆಗಿ ಏನೋ ಮಾಡೋದು, ತುಂಬಾ ಕಷ್ಟ ಇತ್ತು ಅದು. ಅವಾಗ ಒಂದು 30 minutes ಅದು ಜಿಮ್ಮಿದು ಅದೆಲ್ಲ ತುಂಬಾ ಕಷ್ಟ ಅಲ್ಲ, ಟೆಕ್ನಿಷಿಯನ್ಸ್ ಅಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ಒಂದ್ ಶಾರ್ಟ್ಗೋಸ್ಕರ. ಎಲ್ಲ ಮಾಡ್ತಾ ಇದ್ರು, ನಾವೆಲ್ಲ ಕುತ್ಕೊಂಡು ಎಲ್ಲ ಜನ ನೋಡ್ತಾ ಇದಾರೆ. ಎಲ್ಲರಿಗೂ ಹೋಗಿ ಅಂದ್ರೂ ಇನ್ನ ಇಲ್ಲ, ಇಷ್ಟು ಲೇಟ್ ಆಗಿದೆ ಯಾಕೆ ಕುತ್ಕೊಂತೀರಾ ಅಂದ್ರೆ, ಇಲ್ಲ ಬೇಡ ನೋಡ್ತೀವಿ ನಿಂದು ಒಂದ್ಸಲ ನೋಡ್ಬೇಕು ಅಂತ ಎಲ್ಲ ನೋಡ್ತಾ ಇದಾರೆ. ಆಮೇಲೆ ನನ್ನ ಓಕೆ ಅಂತ ಹೇಳ್ಬಿಟ್ಟು ಹೀರೋಗರ್ನಿ ಕರೀರಿ ಅಂದ್ರು. ನಾನು ಹೋದೆ. ಆಮೇಲೆ ಸರಿ ಅದೇ ಏನ್ ಮಾಡ್ಬೇಕು ಅಂತ ನಾನೇನ್ ಅನ್ಕೊಂಡೆ, ಇವರೆಲ್ಲ ಬೇರೆಯವರು ಅದು ಫೈಟರ್ಸ್ ಇರ್ತಾರಲ್ಲ ಅವ್ರದ್ದೇನೋ ಪಾರ್ಟ್ ಮಾಡ್ತಾರೆ, ನಂದೇನೋ ಬೇರೆ ಇರೋದು ಅಂತ ಅನ್ಕೊಂಡಿದ್ದೆ. ನನ್ಗೇನು ಹೇಳಿದ್ದಿಲ್ಲ, ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ಅವ್ರೊಬ್ಬ ಬಂದ್ರು, 2-3 ರೋಲ್ ಹೊಡೆದ್ರು, ಓಡ್ ಬಂದ್ರು, ಫುಲ್ ಜಾರಿದ್ದಾದ್ಮೇಲೆ ರೋಲ್ ಹೊಡಿದ ನಿಂಗೆ ಹೆಂಗ್ರಿ ಮತ್ತೆ ಅದೇನೋ ಫೈಟ್ ಇದು ಸರ್ ಮಾಡ್ಬಿಡಿ ಅಂದ್ರು. ಓ ಈ ತರ ಮಾಸ್ಟ್ರು ಇದು ಅಟ್ಲೀಸ್ಟ್ ನನ್ಗೆ ಹೇಳು ಇಲ್ಲಲ್ಲ, ಹೆಂಗೆ ಮಾಡ್ತೀರಿ ಅಂತ ಆಲ್ರೆಡಿ ಹೆಂಗ್ ಅನ್ಕೊಂಡಿದ್ರು ಅಂತ ಅನ್ಕೊಂಡು ಆಮೇಲೆ ಮಾಡಿದೆ. ಹೆಂಗೋ ಕರೆಕ್ಟ್ ಆಗಿ ಬಂತು. ಆಮೇಲೆ ಕೇಳಿದೆ, ಮಾಸ್ಟರ್ ಏನಕ್ಕ ಅಂದ್ರೆ ಹೇಳ್ಬೋದಾಗಿತ್ತಲ್ಲ, ಅಕಸ್ಮಾತ್ ಮಾಡಿಲ್ಲ ಅಂದ್ರೆ ಹೆಂಗೆ ಟೈಮು ಇದೆಲ್ಲ ವೇಸ್ಟ್ ಆಗೋದಲ್ಲ, ನೀವು ಮಾಡ್ತೀರಾ ಗೊತ್ತು, ಎಲ್ಲ ಬೇರೆ ಎಲ್ಲ ನೋಡಿದ್ದೀನಲ್ಲ. ಅಂದ್ರೆ ಈ ಸಿನಿಮಾನಲ್ಲಿ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಅಷ್ಟೇ ಅಷ್ಟು ಆಲ್ರೆಡಿ ಒಂದು ಕಾನ್ಫಿಡೆನ್ಸ್ ಇತ್ತು. ಖಡಕ್ಕಾಗಿ
ಇಲ್ಲ ಇವ್ರು ಮಾಡ್ತಾರೆ ಅಷ್ಟು ಕಾನ್ಫಿಡೆನ್ಸ್ ಮೇಲೆನೆ ಮೂವ್ ಆಗಿದ್ರು. ಓಕೆ. ಅದೊಂದು ಆಗಿತ್ತು, ಮಿಸ್ ಆಗಿದ್ರೆ ಎಷ್ಟು ಅಜೀಬ್ ಆಗಿರೋದಲ್ಲಿ ಮನ್ಸಲ್ಲಿ ಇದು ಏನು ಹೇಳ್ದೆ ಇಷ್ಟೆಲ್ಲ ಸ್ಟಾರ್ಟ್ ಮಾಡೋದಲ್ಲ ಅಂತ ಆ ಸೀಕ್ವೆನ್ಸ್. ಅವಾಗ ಹೆಂಗೋ ದೇವ್ರ ಕರೆಕ್ಟ್ ಆಗಿ ಬಂತು. ಅವಾಗ ಅನ್ಕೊಂಡೆ ಮಾಸ್ಟರ್ ಕೇಳಿದಾಗ, ಹ್ಞೂ ಸರ್ ನಾವು ಎಲ್ಲ ನೋಡ್ಬಿಟ್ಟು ಮಾಡೋದು ಕೆಲಸ, ಬರೀ ಏನೋ ಪೇಮೆಂಟ್ ಆಗುತ್ತೆ ಅಂತ ಮಾಡಲ್ಲ, ಸಿನಿಮಾ ಒಂದು ಹೆಸರು ಬರ್ಬೇಕು, ನಾವ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ, ಆಕ್ಟರ್ಸ್ ನಿಮ್ ಮುಖಾಂತರ ಏನು ತೋರಿಸ್ಬೇಕಲ್ವಾ, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಆರ್ಟಿಸ್ಟ್ಗಳು. ಸೊ ಅವ್ರಿಗೂ ಅದೇ ತರ ಎಫರ್ಟ್ಸ್ ಹಾಕೋ ಒಂದು ಇದು ಇರ್ಬೇಕು. ಹೀರೋ ಅಂದ್ರೆ ಅಷ್ಟೆಲ್ಲ ಅವಾಗ ಗೊತ್ತಾಯ್ತು ನನ್ಗೆ, ಓಕೆ ಹೀರೋ ಅಂದ್ರೆ ಅಷ್ಟು ವ್ಯಾಲ್ಯೂ ಕೊಡ್ತಾರಂದ್ರೆ ಹೀರೋ ಅಂದ್ರೆ ಏನ್ ಮಾಡಕ್ಕೂ ರೆಡಿ ಇರ್ಬೇಕು. ಆಲ್ರೆಡಿ ಎಲ್ಲರ ಮೈಂಡಲ್ಲಿ ಇರುತ್ತೆ ಇವ್ರು ಏನ್ ಹೇಳಿದ್ರು ಮಾಡ್ತಾರೆ ಅಂತ, ಏನ್ ಹೇಳಿದ್ರು ಮಾಡಕ್ ರೆಡಿ ಇರ್ಬೇಕು ಅಷ್ಟು ಖಡಕ್ ಆಗಿ ಅಂತ ನಿಮ್ಮ ಖಡಕ್ ಮೂಮೆಂಟ್? ಮೊದಲನೇದಾಗಿ ಲೈಕ್ ಹೇಳ್ಬೇಕು ಅಂದ್ರೆ ಲೈಕ್ ಐ ಪ್ಲೇಡ್ ಅನುರಾಧ ಕ್ಯಾರೆಕ್ಟರ್ ಅಂತ ಪಾಪ್ ಪಾತ್ರದಲ್ಲಿ ಕಾಣಿಸ್ಕೊಂತೀನಿ. ದ್ಯಾಟ್ ಇನ್ ಇಟ್ ಸೆಲ್ಫ್ ಇಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ 2 ಸಿನಿಮಾ ಮಾಡಿದೀನಿ ಅಂತ ಹೇಳದ್ನಲ್ಲ, ಅದ್ರಲ್ಲಿ ಐ ಯೂಸ್ ಟು ಪ್ಲೇ ವೆರಿ ಗರ್ಲ್ ನೆಕ್ಸ್ಟ್ ಡೋರ್, ಸಾಫ್ಟ್ ಗರ್ಲ್, ಆ ಥರದ್ದೇ ಒಂದು ಕ್ಯಾರೆಕ್ಟರ್ಸ್ ಮಾಡ್ತಾ ಇದೆ. ಇದರಲ್ಲಿ ನನ್ನ ಆಲ್ಫಾ ಮೂಮೆಂಟ್ ಅಂದ್ರೆ ಒಂದು ಚಿಕ್ಕದೊಂದು ಆಕ್ಷನ್ ಸೀಕ್ವೆನ್ಸ್ ಮಾಡಿದೆ. ಆಕ್ಚುಲಿ ವಿಲ್ ಗೆಟ್ ಟು ಸೀ ಇಟ್ ಇನ್ ದ ಕ್ಲೈಮ್ಯಾಕ್ಸ್. ದಟ್ಸ್ ದ ಮೇನ್ ಪ್ಲಾಟ್ ಆಫ್ ದ ಫಿಲ್ಮ್. ಸೊ ಅದರಲ್ಲಿ ವಿಜಯ್ ಸರ್ ಅಂತ ಸ್ಟಂಟ್ ಮಾಸ್ಟರ್ ಹೈದರಾಬಾದ್ ಇಂದ ಬಂದಿದ್ರು. ಸೊ ರೋಪ್ಸ್ ಎಲ್ಲ ಇತ್ತು. ದೆನ್ 2 ಕಾರ್ಸ್ ಆರ್ ಆಲ್ಮೋಸ್ಟ್ ಗೋನ್ ಟು ಕ್ರಾಶ್ ಮೀ. ಸೊ ತುಂಬಾ ಒಂಥರ ಭಯ ಆಗ್ತಾ ಇತ್ತು, ಏನಪ್ಪಾ ಆಗುತ್ತೆ ಅಂತ. ಇಟ್ಸ್ ಅ ವೆರಿ ಸ್ಮಾಲ್ ಸೀನ್. ಐ ವಾಸ್ ರಿಯಲಿ ಸ್ಕೇರ್ಡ್, ಏನಾಗುತ್ತೋ ಏನೋ ಅಂತ. ಬಟ್ came out really well. I think that's my alpha moment. Alpha moment, I don't know, but I have a scene with Karthik Mahesh. It's there in the trailer. Basically they're in the gym. Gym alli ide. I think it's in it, no? Or it's with both of us, yeah. So adralli Karthik is like, first of all, I'm a very lazy person. So I don't go much to the gym. So now idu Hemant and we're seeing him on set now. I'll full motivated. I was thinking from the first day of set that I'll go to the gym. Hero ishtond fit agide, even I should be fit. But it never happened. Never happened. So our scene alli Karthik Mahesh is helping me take weights. So he was holding it. Adukoskara nange weight ಏನು ಅನ್ಸಿಲ್ಲ. Then he left it. That is the first time I think I took 2 weights in my hand. I almost dropped it there. Then I was telling Hemant, naalakkoskara I'll be having. They made me do the scene. Few takes ittu adu. It started hurting my hands and all. I was thinking from tomorrow I'll give him competition only. Ashton ಆಗ್ಬಿಟ್ರೆ. ಬಂದು ಇದೆಲ್ಲ ಫುಲ್ ದಪ್ಪ ಆಗಿದೆ ನೋಡಿ. I was like, see, can you see something? He was like, I've been doing this for 10 years and I'm getting this. You did it for 2 hours. ಅದೇ ಫಸ್ಟ್ ಅದೇ ಲಾಸ್ಟಾ? I want to do more, but ಮಾಡಬೇಕು. ಫುಲ್ ಮೋಟಿವೇಟ್ ಆಗಿದ್ರು, ಆಮೇಲೆ ಡಿಮೋಟಿವೇಟ್ ಆಗಿದೆ. ಅದೇ ಡಿಮೋಟಿವೇಟ್ ಆಗಿದೆ. ಸೊ ಓಕೆ, ದಟ್ ವಾಸ್ ಸ್ವಲ್ಪ ಒಂದು 2 hours ಗೆ ಕಡಕ್ ಮೂಮೆಂಟ್ ಇತ್ತು ಅದು. ಎಸ್, ಫೈನಲಿ ಇದೇ 20ನೇ ತಾರೀಕು ಆಲ್ಫಾ ಸಿನಿಮಾ ಮೈಂಡ್ ಲವ್ ವೆಂಜನ್ಸ್ ರಿಲೀಸ್ ಆಗ್ತದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಫಸ್ಟ್ ಆಫ್ ಆಲ್ ಆಲ್ಫಾ ಸಿನಿಮಾ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದೇ ತಿಂಗಳು. ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ತುಂಬಾ ಎಫರ್ಟ್ಸ್ ಹಾಕಿ ತುಂಬಾ ಲವ್ ಇಂದ ಮಾಡಿದೀವಿ. ಯು ಕ್ಯಾನ್ ಸಿ ಅ ಹ್ಯೂಜ್ ಸ್ಟಾರ್ ಕಾಸ್ಟ್. KGF, ಕಾಂತಾರ ಸಿನಿಮಾದಲ್ಲಿ ಮಾಡಿರೋ ಎಷ್ಟೊಂದು ಆರ್ಟಿಸ್ಟ್ ನಮ್ಮ ಸಿನಿಮಾದಲ್ಲೂ ಇದ್ದಾರೆ. ಆಬ್ವಿಯಸ್ಲಿ ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅಂದ್ರೆ ಏನೋ ಒಂದು ಕಾಂಟೆಂಟ್ ಇದೆ ಅಂತ ಅದಕ್ಕೋಸ್ಕರ ಒಪ್ಕೊಂಡಿದ್ದಾರೆ. ನಾವು ಫ್ರೆಶರ್ಸ್ ತುಂಬಾ ಹಾರ್ಡ್ ವರ್ಕ್ ಮಾಡಿ ಈ ಸಿನಿಮಾನ ಈ ಒಂದು ಸಿಚುವೇಶನ್ಗೆ ತಂದಿದ್ದೀವಿ. ಸೊ ದಯಮಾಡಿ ಎಲ್ಲರೂ ಥಿಯೇಟರ್ಸ್ ಅಲ್ಲೇ ಹೋಗಿ ನೋಡ್ಬೇಕು ಅಂತ ಕೇಳ್ಕೊಂತೀನಿ. February 20th ರಿಲೀಸ್ ಆಗ್ತಾ ಇದೆ. ದಯಮಾಡಿ ಯಾರು OTT ಅಲ್ಲಿ ಬರೋವರೆಗೂ ವೇಟ್ ಮಾಡಬೇಡಿ, ಎಲ್ಲರೂ ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ನಿಮ್ಗೆ ಇನ್ನೊಂದು ಕಡಕ್ ಆ ಟ್ರೈಲರ್ ಅಲ್ಲಿ ಆ ಟ್ರೈಲರ್ ಅಲ್ಲಿ ಇನ್ನೊಂದು ಫೈರ್ ಅಲ್ಲಿ ಸಿಗರೆಟ್ ಅದು ಏನು CG ಎಲ್ಲ ಏನಿಲ್ಲ, ಒರಿಜಿನಲ್ ಫೈರ್. ಒರಿಜಿನಲ್ ಫೈರ್. And my hair almost got burnt that day. ಆ ಫೈಟ್ ಅಲ್ಲಿ ಹೀಗೆ ಮಾಡ್ತಾ ಇದೆ ಫುಲ್. He is in his moment. It's like so close. ಆಮೇಲೆ ಇವ್ರದ್ದು ಅದೇ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಇದೆ. ಸಿಗರೆಟ್ ಹಂಗೆ ಹಿಡ್ಕೊಂಡೆ ಇವ್ರ ಮೇಲೆ ಎಲ್ಲ ಅಂದ್ರೆ ಫೈಟ್ ಅಲ್ಲಿ ಮೇಲೆ ಎಲ್ಲ ಬೀಳ್ತಾರೆ. ಅವಾಗೆಲ್ಲ ಪಾಪ ಒಂದ್ ಸ್ವಲ್ಪ ಕೂದಲು ಹೋಗಿದೆ. I was like, in your moment he's forgetting about me. ಅದು ನೋಡಿ ಟ್ರೈಲರ್ ಅಲ್ಲಿ ಬಂದಿದಲ್ಲ, CG ಅಲ್ಲಿ ಆಗಿದ್ರೆ ಅಷ್ಟು ಮಜಾ ಬರ್ತಿದ್ದಿಲ್ಲ. ಒರಿಜಿನಲ್ ಫೈರ್ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಬರ್ಬೇಕು. ಹಿಂಗಿಟ್ಟು ಮತ್ತೆ ಅಂಟಿಸೋದು ಎಲ್ಲ ಫೈರ್ ಇದೆಲ್ಲ. ನಂಗೂ ಈ ಲೈಬ್ರಸ್ ಎಲ್ಲ ಸುಟ್ಟೋಗಿತ್ತು ಒರಿಜಿನಲ್ ಫೈರ್ ಇಂದ. ಚೆನ್ನಾಗಿದೆ, ಬಟ್ ಆದ್ರೂ ವರ್ತ್ ಅನ್ಸ್ತು. CG ಅದೆಲ್ಲ ಮಾಡಿದ್ರೆ ಅಷ್ಟು ಮಜಾ ಬರಲ್ಲ.
ತುಂಬಾ ಚೆನ್ನಾಗಿ ಬಂದಿತ್ತು. Yeah. ಸೊ ಜನಕ್ಕೆ ಹೇಳೋದಾದ್ರೆ ಎಲ್ರಿಗೂ ಏನ್ ಹೇಳೋದಂದ್ರೆ ಒಳ್ಳೆ ಕತೆ ಇದೆ ಈ ಸಿನಿಮಾನಲ್ಲಿ, ಒಳ್ಳೆ ಕತೆ. ಎಲ್ಲರೂ ಎಲ್ಲ ಸಿನಿಮಾ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಸೊ ಈ ಸಿನಿಮಾನಲ್ಲಿ ನೀವು ನೋಡ್ಬೇಕಾದ್ರೆ ಟ್ರೈಲರ್ ನೋಡಿ, ಸಾಂಗ್ಸ್ ನೋಡಿ, ಅವಾಗ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದಲ್ಲಿ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. 20th February ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ನೋಡಿ. ಥಿಯೇಟರ್ಗೆ ಅಂತಾನೆ ಮಾಡಿರೋ ಸಿನಿಮಾ. ಆ ಸೌಂಡ್, ಆ ಎಫೆಕ್ಟ್ಸ್ ಮತ್ತೆ ಆ ವಿಜುವಲ್ಸ್ ಅದೆಲ್ಲ ನೀವು ಥಿಯೇಟರ್ ಅಲ್ಲಿ ಬಂದು ನೋಡಿದ್ರೇನೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗೋದು. ಸೊ ದಯಮಾಡಿ ಥಿಯೇಟರ್ಗೆ ಬಂದು ನೋಡಿ. ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ. ನೀವು ಹೊಸಬರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ಆಕ್ಟರ್ಸ್ ಕನ್ನಡ ಇಂಡಸ್ಟ್ರಿಗೆ ಬರ್ಬೋದು, ಇನ್ನ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಸೊ ಎಲ್ರಿಗೂ ಒಳ್ಳೇದು. ಥ್ಯಾಂಕ್ ಯು ಸೋ ಮಚ್. Yeah. ಅವರು ಹೇಳೋದು ಸೇಮ್ ಥಿಂಗ್, ಬಟ್ it's a complete commercial entertainment. So, and like they said, it's a UA film, so please come with your family, with your children, and it's been made very well, it's been written very well. Tumba mass dialogues ಇದೆ, so I think audience ಗೆ ಅದೊಂದು kick ತರ ಬರುತ್ತೆ when they watch it itself. So please come support our movie in the theaters on February 20th. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ತುಂಬಾ ಒಳ್ಳೇದಾಗ್ಲಿ. Thank you. ಅಂಡ್ ಈ ಸಿನಿಮಾ ಆದಷ್ಟು ಸಕ್ಸಸ್ಫುಲ್ ಆಗಿ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಹಾಗಾಗ್ಲಿ. ಕೀಪ್ ಅಸ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು. Thank you. Yes, sir. Thank you Thank so you much. so much.